ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 28ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಇಂಡಿಯಾ ಸ್ಟಿಲ್ ಫಾರ್ ಫ್ರಮ್ ಹರ್ಡ್ ಇಮ್ಯುನಿಟಿ ಸೇಸ್ ಹರ್ಷವರ್ಧನ್. ಈ ಆರ್ಟಿಕಲ್ ಅನ್ನು ನಾವು GS ಪೇಪರ್ 2ನ ಅಡಿಯಲ್ಲಿ ಹೆಲ್ತ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. COVID-19ಗೆ ಸಂಬಂಧಪಟ್ಟಂತ ಒಂದು ಆರ್ಟಿಕಲ್ ಇದಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಹರ್ಷವರ್ಧನ್ ಅವರು ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಹರ್ಡ್ ಇಮ್ಯುನಿಟಿಯನ್ನು ನಾವು ಅಟೈನ್ ಮಾಡೋಕ್ಕೆ ಅಥವಾ ಇದನ್ನು ಗೈನ್ ಮಾಡೋದಕ್ಕೆ, ಅಚೀವ್ ಮಾಡೋದಕ್ಕೆ COVID-19ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ. ಹತ್ತಿರದಲ್ಲೇ ನಾವೇನು ಹರ್ಡ್ ಇಮ್ಯುನಿಟಿಯನ್ನು ಅಚೀವ್ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಹಾಗಾದರೆ ಏನಿದು ಹರ್ಡ್ ಇಮ್ಯುನಿಟಿ? ಈ ಒಂದು ಪದವನ್ನು COVID-19 ಬಂದಾಗಿನಿಂದ ಸಾಕಷ್ಟು ಬಾರಿ ಕೇಳ್ತಾ ಇದ್ದೇವೆ. ಅದರಲ್ಲೂ ಕೂಡ UK ಅವರು ಹರ್ಡ್ ಇಮ್ಯುನಿಟಿ ಅನ್ನೋ ಈ ಸ್ಟ್ರಾಟಜಿ ಮುಖಾಂತರವಾಗಿ COVID-19 ಪ್ರೊಟೆಕ್ಷನ್ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋದನ್ನು ಕೂಡ ನಾವು ಸಾಕಷ್ಟು ದಿನಗಳ ಹಿಂದೆ ಪೇಪರ್ನಲ್ಲಿ ಕಾಣ್ತಾನೆ ಇದ್ವಿ. ಹರ್ಡ್ ಇಮ್ಯುನಿಟಿ ಅಂದರೆ ಇದು COVID-19ಗೆ ಅಥವಾ ಯಾವುದೇ ಒಂದು ಕಾಯಿಲೆಗೆ ಇದೊಂದು ಇಂಡೈರೆಕ್ಟ್ ರೀತಿಯಾದಂಥ ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು. ಒಂದು ಇನ್ಫೆಕ್ಷಿಯಸ್ ಡಿಸೀಸಸ್ಗೆ ಪಡ್ಕೊಳ್ಬೋದಂಥ ಒಂದು ಇಂಡೈರೆಕ್ಟ್ ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಒಂದಷ್ಟು ನಂಬರ್ ಆಫ್ ಪೀಪಲ್ಸ್ಗೆ ಅಥವಾ ಕೆಲವೊಂದು ವ್ಯಕ್ತಿಗಳಿಗೆ ಯಾವುದೇ ಒಂದು ಕಾಯಿಲೆ ಬಂದ ನಂತರದಲ್ಲಿ ಆ ವ್ಯಕ್ತಿಗಳು ಆ ಕಾಯಿಲೆಗೆ ರೆಸಿಸ್ಟೆನ್ಸನ್ನು ಅಥವಾ ಇಮ್ಯುನಿಟಿಯನ್ನು ಪಡ್ಕೊತಾರೆ. ಹೆಲ್ದಿ ಅಥವಾ ಸ್ಟ್ರಾಂಗೆಸ್ಟ್ ಲಿವಿಂಗ್ ಪೀಪಲ್ ಯಾರಿರ್ತಾರೆ ಅವರು ಇಮ್ಯುನಿಟಿಯನ್ನು ಪಡ್ಕೊಂಡ ನಂತರದಲ್ಲಿ ಅವರು ಆ ಕಾಯಿಲೆಗೆ ಇನ್ನು ಮುಂದೆ ತುತ್ತಾಗೋದಿಲ್ಲ ಅಥವಾ ಆ ಕಾಯಿಲೆಯನ್ನು ಇನ್ನೊಬ್ಬರಿಗೆ ಹರಡದೇ ಇರುವಂತೆ ಅವರು ಸ್ಟ್ರಾಂಗ್ ಆಗ್ತಾರೆ. ಇದರಿಂದ ಏನಾಗುತ್ತೆ, ಯಾರೇ ಒಬ್ಬ ವ್ಯಕ್ತಿ ಆತನಿಗೆ ಕಡಿಮೆ ಇಮ್ಯುನಿಟಿ ಇದೆ ಅಂತ ಅಂದಾಗ ಆತ ಆ COVID-19 ಫೈಟ್ ಮಾಡೋದಕ್ಕೆ ಶಕ್ಯನಾಗಿರೋದಿಲ್ಲ. ಆದರೆ ತಮ್ಮ ಸಮಾಜದಲ್ಲಿ ಇಲ್ಲಿ ಉದಾಹರಣೆಗೆ ಈ ಒಂದು ಬಾಕ್ಸನ್ನು ನಾವು ನೋಡೋದಾದ್ರೆ ಇದರಲ್ಲಿ ಗ್ರೀನ್ ಡಾಟ್ಸ್ ಏನಿದೆ, ಈ ಗ್ರೀನ್ ಡಾಟ್ಸ್ ಇರುವಂಥ ವ್ಯಕ್ತಿಗೆ ಇಮ್ಯುನಿಟಿ ಅನ್ನುವಂಥದ್ದು ಕಡಿಮೆ ಇದೆ ಅಂತ ತಿಳ್ಕೊಳ್ಳೋಣ. ಆಗ ಈತ ಏನಾದರೂ COVID-19ಗೆ ತುತ್ತಾದರೆ ಈತ ಅದರಿಂದ ಸಾವಿಗೆ ಈಡಾಗ್ಬೋದು ಅಥವಾ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ಬೋದು. ಆದರೆ ಈ ಪಿಂಕ್ ಕಲರ್ನಲ್ಲಿ ಇರ್ತಕ್ಕಂಥ ಬಾಲ್ಸ್ ಏನಿದೆ, ಇಲ್ಲಿರ್ತಕ್ಕಂಥ ವ್ಯಕ್ತಿ ಸ್ಟ್ರಾಂಗೆಸ್ಟ್ ಅಥವಾ ಹೆಲ್ದಿ ಪರ್ಸನ್ ಆಗಿದ್ದಾನೆ, ಇವನಿಗೆ ಈ ಕಾಯಿಲೆ ಬಂದಾಗಿದೆ. ಈ ರೀತಿಯಾಗಿ ಈ ಗ್ರೀನ್ನ ಸುತ್ತಮುತ್ತ ಇರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಈ ಕಾಯಿಲೆ ಬಂದು ಇದಕ್ಕೆ ಇಮ್ಯುನಿಟಿಯನ್ನು ಬೆಳೆಸ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ಮತ್ತೆ ಆ ಕಾಯಿಲೆ ಅನ್ನುವಂಥದ್ದು ಬರೋದಿಲ್ಲ. ಅವ್ರಿಗೆ ಮತ್ತೆ ಆ ಕಾಯಿಲೆ ಅನ್ನುವಂಥದ್ದು ಬರಲಿಲ್ಲ ಅಂತ ಅಂದಾಗ ಈಗ ಯಾರಿಗೆ ಇಮ್ಯುನಿಟಿ ಅನ್ನುವಂಥದ್ದು ಈಗ ಮೊದಲಿಂದಲೂ ಕೂಡ ಇಮ್ಯುನಿಟಿ ಬೆಳೆಸ್ಕೊಳ್ಳುವಂಥ ಪವರ್ ಕಡಿಮೆ ಇದೆ ಅಥವಾ ಅವ್ರಿಗೆ ಇಮ್ಯುನಿಟಿ ಅನ್ನುವಂಥದ್ದು ಬೆಳೆಯೋದಿಲ್ಲ ಅಂತ ಹೇಳಿ ಇದ್ದಾರೆ, ಇವರಿಗೆ ಈ ಕಾಯಿಲೆ ಮತ್ತೆ ಬರೋದಿಲ್ಲ. ಯಾಕೆಂದ್ರೆ ಇವರೆಲ್ಲರೂ ಕೂಡ ಒಂದು ರೀತಿಯ ಶೀಲ್ಡರ್ಸ್ ಆಗಿ ಇವರಿಗೆ ಪ್ರೊಟೆಕ್ಟ್ ಮಾಡ್ತಾ ಇರೋದ್ರಿಂದಾಗಿ ಇವರಿಗೆ ಈ ಕಾಯಿಲೆ ಬರುವಂಥ ಯಾವುದೇ ಸಂಭವ ಇರೋದಿಲ್ಲ. ಇದನ್ನೇ ನಾವು ಹರ್ಡ್ ಇಮ್ಯುನಿಟಿ ಅಂತ ಹೇಳಿ ಕರೆಯುವಂಥದ್ದು. ಇದನ್ನ ವ್ಯಾಕ್ಸಿನೇಷನ್ ಮುಖಾಂತರವೂ ಕೂಡ ಮಾಡಬಹುದು ಅಥವಾ ಕೆಲವೊಂದಷ್ಟು ಮಂದಿ ಡೈರೆಕ್ಟ್ ಆಗಿ ಇದಕ್ಕೆ ಇನ್ಫೆಕ್ಟ್ ಆಗಿ ಅದಕ್ಕೆ ಇಮ್ಯುನಿಟಿಯನ್ನು ಬೆಳೆಸ್ಕೊಳ್ಳೋದ್ರ ಮುಖಾಂತರವಾಗಿ ಕೂಡ ಪಡ್ಕೊಳ್ಬೋದಾಗುತ್ತೆ. ವ್ಯಾಕ್ಸಿನೇಷನ್ ಮುಖಾಂತರವಾಗಿ ಹರ್ಡ್ ಇಮ್ಯುನಿಟಿಯನ್ನು ಪಡೆಯೋದಕ್ಕೆ ನಾವಿನ್ನೂ ಸಾಕಷ್ಟು ದೂರದಲ್ಲಿದ್ದೇವೆ. ಯಾಕೆಂದ್ರೆ ವ್ಯಾಕ್ಸಿನ್ ಸಿಗೋದಕ್ಕೂ ಕೂಡ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ ಮತ್ತು ಇನ್ನು ಎಲ್ಲರಿಗೂ ಕೂಡ ಈ ಒಂದು ಕಾಯಿಲೆ ತುತ್ತಾಗೋದು ಮುಖಾಂತರವಾಗಿ ನಾವು ಹರ್ಡ್ ಇಮ್ಯುನಿಟಿಯನ್ನು ಬೆಳೆಸ್ಕೊಳ್ತೀವಿ ಅಂತಂದ್ರೆ ಕೆಲವೊಂದಷ್ಟು ಕಾಯಿಲೆಗೆ ಹರ್ಡ್ ಇಮ್ಯುನಿಟಿ ಬರಬೇಕು ಅಂತಂದ್ರೆ ಸಮಾಜದ ಎಷ್ಟು % ಆಫ್ ಮಂದಿಗೆ ಈ ಕಾಯಿಲೆ ಅಫೆಕ್ಟ್ ಆಗೋದ್ರ ಮುಖಾಂತರವಾಗಿ ಹರ್ಡ್ ಇಮ್ಯುನಿಟಿ ಅನ್ನುವಂಥದ್ದು ಬೆಳೆಯುತ್ತೆ ಅನ್ನೋದು ಈಗಾಗಲೇ ನಮಗೆ ಗೊತ್ತಿದೆ. ಆದರೆ COVID-19 ವಿಚಾರದಲ್ಲಿ ಹರ್ಡ್ ಇಮ್ಯುನಿಟಿಯನ್ನು ಡೆವಲಪ್ ಮಾಡೋದಕ್ಕೆ ಎಷ್ಟು % ಆಫ್ ಮಂದಿ ಇನ್ಫೆಕ್ಟ್ ಆಗೋ ತನಕ ನಾವು ಕಾಯಬೇಕಾಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ನಮಗೆ ಗೊತ್ತಿಲ್ಲ. ಮತ್ತು ಹರ್ಡ್ ಇಮ್ಯುನಿಟಿ ಅನ್ನುವಂಥದ್ದು ನಮ್ಮಲ್ಲಿ ಈಗಾಗಲೇ ಬಂದಿದೆಯಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥದ್ದು ಉತ್ತರ. ಆಮೇಲೆ ಶೀಘ್ರದಲ್ಲೇ ನಾವು ಈ ಹರ್ಡ್ ಇಮ್ಯುನಿಟಿಯನ್ನು ಪಡಿತೇವಾ? ಇನ್ನೂ ಕೂಡ ಅದು ನಮಗೆ ಹತ್ತಿರದಲ್ಲಿ ಹರ್ಡ್ ಇಮ್ಯುನಿಟಿಯನ್ನು ಪಡೆಯುವಂಥ ಯಾವುದೇ ಸುಳಿವಿಲ್ಲ. ಹಾಗಾಗಿ ಹರ್ಡ್ ಇಮ್ಯುನಿಟಿಯನ್ನು ಪಡ್ಕೊಳ್ತೇವೆ. ಈ ಮೂಲಕ ನಾವು ವ್ಯಾಕ್ಸಿನ್ ಇಲ್ಲದೆಯೂ ಅಥವಾ ನಾವು ಇಮ್ಯುನಿಟಿಯನ್ನು ಈ ಕಾಯಿಲೆಗೆ ಪಡ್ಕೊಳ್ತೇವೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟೇಷನ್ ಅನ್ನು ನಮ್ಮ ಸಮಾಜದ ಮಂದಿ ಇಟ್ಕೊಂಡಿದ್ರೆ ಇಂಡಿಯಾದಲ್ಲಿ ಇದು ಸತ್ಯದಲ್ಲಿ ಹತ್ತಿರದಲ್ಲಿಲ್ಲ. ಹಾಗಾಗಿ COVID-19ಗೆ ಬೇಕಾಗುವಂಥ ಎಲ್ಲ ಪ್ರಿಕಾಷನ್ಸ್ಗಳನ್ನು ಇನ್ನೂ ಕೂಡ ನಾವು ತಗೊಳ್ತಾ ಇರಬೇಕು ಅಂತ ಹೇಳಿ ಹರ್ಷವರ್ಧನ್ ಅವರು ಇಲ್ಲಿ ಹೇಳ್ತಾ ಇರುವಂಥದ್ದು. ಭಾರತದಲ್ಲಿ ಮೊದಲ ಸೀರೋ ಸರ್ವೆಯನ್ನು ಮೇನಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಅದರ ಪ್ರಕಾರವಾಗಿ ಮೇನಲ್ಲಿ 0.73% ಅಷ್ಟು ಇಂಡಿಯಾದ ಪಾಪ್ಯುಲೇಷನ್ಗೆ ಮಾತ್ರ COVID-19 ಅಫೆಕ್ಟ್ ಆಗಿ ಅವರು ಇದಕ್ಕೆ ವಿರುದ್ಧವಾಗಿ ಆಂಟಿಬಾಡೀಸ್ಗಳನ್ನು ಡೆವಲಪ್ ಮಾಡ್ಕೊಂಡಿದ್ದನ್ನು ಸೀರೋ ಸರ್ವೆ ತೋರಿಸಿತ್ತು. ಆದರೆ ಈಗ ಸೆಕೆಂಡ್ ಸೀರೋ ಸರ್ವೆ ನಡೆದಿದೆ. ಈ ಸೆಕೆಂಡ್ ಸೀರೋ ಸರ್ವೆಯ ರಿಸಲ್ಟ್ಸ್ಗಳು ಇನ್ನೇನು ಬರೋದಿದೆ, ಇದರಿಂದ ಏನು ಗೊತ್ತಾಗ್ತಿದೆ ಅಂತ ಅಂದ್ರೆ ನಾವು ಹರ್ಡ್ ಇಮ್ಯುನಿಟಿಗೆ ಹತ್ತಿರದಲ್ಲಿಲ್ಲ. ಹರ್ಡ್ ಇಮ್ಯುನಿಟಿ ಅನ್ನುವಂಥದ್ದು ಭಾರತದ ಸಮಾಜದಿಂದ ಇನ್ನೂ ಕೂಡ ದೂರ ಇದೆ COVID-19 ವಿಚಾರದಲ್ಲಿ ಅಂತ ಹೇಳಿ. ಹಾಗಾಗಿ ಎಲ್ಲ ರಿಕ್ವೈರ್ಮೆಂಟ್ಸ್ಗಳನ್ನು COVID-19 ಪ್ರಿಕಾಷನ್ಸ್ಗಳನ್ನು ನಾವು ಇನ್ನೂ ಕೂಡ ತಗೊಳ್ತಾನೆ ಇರಬೇಕಾಗುತ್ತೆ. ಮತ್ತು ಹೆಲ್ತ್ ಮಿನಿಸ್ಟ್ರಿ ಹೇಳಿರೋದೇನು ಅಂದ್ರೆ ರೆಮ್ಡೆಸಿವಿರ್ ಮತ್ತು ಪ್ಲಾಸ್ಮಾ ಥೆರಪೀಸ್ಗಳನ್ನು ಇನ್ವೆಸ್ಟಿಗೇಷನಲ್ ಥೆರಪೀಸ್ ಆಗಿ ಈಗೇನು ಬಳಸ್ತಾ ಇದ್ದೀರಾ ಇವುಗಳನ್ನು ಕೂಡ ವೈಡ್ ಯೂಸ್ ಅನ್ನು ಮಾಡೋದು ಬೇಡ, ಇದನ್ನು ಕೂಡ ತಡಿಬೇಕು ಅನ್ನೋದನ್ನ ಹೆಲ್ತ್ ಮಿನಿಸ್ಟ್ರಿ ಅವರು ಹೇಳಿರ್ತಕ್ಕಂಥದ್ದು. COVID-19 ಅನ್ನುವಂಥದ್ದು ಪೇಷಂಟಿನ ಲಂಗ್ಸಿಗೆ ಮಾತ್ರವೇ ತೊಂದರೆ ಮಾಡೋದಿಲ್ಲ, ಇನ್ನುಳಿದಂಥ ಭಾಗಗಳಿಗೂ ಕೂಡ ತೊಂದರೆ ಮಾಡುತ್ತೆ. ಹಾಗಾಗಿ ಹರ್ಡ್ ಇಮ್ಯುನಿಟಿ ಬೆಳೆಸೋದು ಕೂಡ ನಮಗೆ ಇನ್ನೂ ಕೂಡ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ಕೋವಿಡ್ಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಿಕಾಷನ್ಸ್ಗಳನ್ನು ಸ್ಟ್ರಾಂಗ್ ಆಗಿ ತಗೊಳ್ಬೇಕು ಅನ್ನುವಂಥದ್ದು ಒಂದು ಕರೆಯನ್ನು ಇವರು ನೀಡಿರ್ತಕ್ಕಂಥದ್ದು.
ಆಗಿರುವಂಥದ್ದು. ಇನ್ನು ಭಾರತದಲ್ಲಿ ಈಗಾಗಲೇ 5 ಮಿಲಿಯನ್ನಷ್ಟು ಕೇಸ್ ಅಂದರೆ 50 ಲಕ್ಷ ಮಂದಿ ಆಗೋದಕ್ಕೆ ಸಾಕಷ್ಟು ದಿನಗಳು ಬೇಕಾಗಿತ್ತು. ಆದರೆ ಕಳೆದ 12 ದಿನಗಳಲ್ಲೇ 5 ಲಕ್ಷ ಇದ್ದಿದ್ದಂಥದ್ದು 6 ಲಕ್ಷ ಕೇಸಸ್ಗಳನ್ನು ಕಂಡಿದೆ. ಅಂದರೆ ಕಳೆದ 10 ಲಕ್ಷ ಕೇಸಸ್ಗಳನ್ನು ಆ್ಯಡ್ ಮಾಡೋದಕ್ಕೆ ಕೇವಲ 12 ದಿನಗಳು ಬೇಕಾಯಿತು. ಅಂದರೆ ದಿನಕ್ಕೆ ಸರಾಸರಿ 80ರಿಂದ 85 ಸಾವಿರದಷ್ಟು ಕೇಸಸ್ಗಳನ್ನು ಪ್ರತಿದಿನವೂ ಕೂಡ ನಾವು ಆ್ಯಡ್ ಮಾಡ್ತಾ ಇದ್ದೇವೆ. ಇದರ ಇಂಪ್ಲಿಕೇಶನ್ಸ್ ಮುಂಬರುವಂಥ ದಿನಗಳಲ್ಲಿ ಕೋವಿಡ್-19 ಇಂಪ್ಲಿಕೇಶನ್ಸ್ ನಮ್ಮ ಬಾಡಿ ಮೇಲೆ ಇನ್ಯಾವುದೋ ರೀತಿಯಲ್ಲಿ ಇರ್ಬೋದು. ಅಂದರೆ ಒಂದು ಬಾರಿ ಈ ಕಾಯಿಲೆಗೆ ತುತ್ತಾಗಿದ್ರಿಂದ ನಮಗೆ ಮುಂದೆ ಯಾವುದೋ ರೀತಿಯಲ್ಲಿ ತೊಂದರೆಗೆ ಇದು ಉಂಟು ಮಾಡ್ಬೋದು. ಹಾಗಾಗಿ ಇದು ಬರದೇ ಇರುವಂತೆ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ನಾವು ಇನ್ನೂ ಕೂಡ ಸಾಕಷ್ಟು ಪ್ರಿಕಾಷನ್ಸ್ಗಳನ್ನು ತಗೊಳ್ತಾ ಇರಬೇಕಾಗತ್ತೆ. ಮುಂದಿನ ಆರ್ಟಿಕಲ್, ಪಂಜಾಬ್ ಗೌರ್ಮೆಂಟ್ ಅಪಾಯಿಂಟ್ಸ್ ನೋಡಲ್ ಆಫೀಸರ್ಸ್ ಟು ಕರ್ಬ್ ಸ್ಟಬಲ್ ಬರ್ನಿಂಗ್ ಅನ್ನೋದಾಗಿದೆ. ಇದು ಎನ್ವಿರಾನ್ಮೆಂಟ್ನ ಅಡಿಯಲ್ಲಿ, ಅದರಲ್ಲೂ ಪೊಲ್ಯೂಷನ್ ಅಡಿಯಲ್ಲಿ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಬೇಕು ಅಂದಾಗ ಸ್ಟಬಲ್ ಬರ್ನಿಂಗನ್ನು ಸ್ಟಾಪ್ ಮಾಡುವಂಥದ್ದು ಸಾಕಷ್ಟು ಅವಶ್ಯಕತೆ ಇರುವಂಥ ಒಂದು ಸ್ಟೆಪ್ ಆಗಿರುತ್ತೆ. ಹಾಗಾಗಿ ಪೊಲ್ಯೂಷನ್ನ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುವಂಥ ಒಂದು ಟಾಪಿಕ್ ಆಗುತ್ತೆ. ಹಾಗೆ ಅಗ್ರಿಕಲ್ಚರ್ನ ಇಶ್ಯೂಸ್ ಏನು ಅಂತ ಅಂದಾಗ, ಅಗ್ರಿಕಲ್ಚರ್ನಲ್ಲಿ ಮಳೆ ಆಗದೇ ಇರುವಂಥದ್ದು ಅಥವಾ MSPಯನ್ನು ಸರಿಯಾದ ಸಮಯಕ್ಕೆ ಘೋಷಣೆ ಮಾಡದೇ ಇರುವಂಥದ್ದು, ಇವೆಲ್ಲ ಒಂದು ರೀತಿಯ ಪ್ರಾಬ್ಲಮ್ಸ್. ಆದರೆ ಅಗ್ರಿಕಲ್ಚರ್ನಿಂದ ಕ್ರಿಯೇಟ್ ಆಗುವಂಥ ಪ್ರಾಬ್ಲಮ್ಸ್ಗಳೇನು ಅಥವಾ ಅಗ್ರಿಕಲ್ಚರ್ನಿಂದ ಎನ್ವಿರಾನ್ಮೆಂಟ್ಗೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅನ್ನುವಾಗ ಇದು ಸ್ಟಬಲ್ ಬರ್ನಿಂಗ್ ಕೂಡ ಒಂದು ಇಂಪಾರ್ಟೆಂಟ್ ಆದಂಥ ಇಶ್ಯೂ ಆಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಸಾಕಷ್ಟು ಹೆಚ್ಚಿನ ಎಕರೆಗಳಲ್ಲಿ ಅಂದರೆ ಹೆಚ್ಚು ವಿಸ್ತಾರವಾದಂಥ ಜಾಗಗಳಲ್ಲಿ ದೊಡ್ಡ ಫೀಲ್ಡ್ಸ್ಗಳಲ್ಲಿ ಪ್ಯಾಡಿ ಮತ್ತು ವೀಟನ್ನು ಗ್ರೋ ಮಾಡ್ತಾರೆ. ಅದರಲ್ಲೂ ಕೂಡ ಪಂಜಾಬ್ ಮತ್ತು ನಾವೀಗಾಗಲೇ ತಿಳ್ಕೊಂಡಿರುವಂತೆ ಗ್ರೀನ್ ರೆವಲ್ಯೂಷನ್ ಅನ್ನುವಂಥದ್ದು ಪ್ರಾರಂಭವಾದಾಗ ಮೊದಲಿಗೆ HYV ಸೀಡ್ಸ್ಗಳನ್ನು ಬಳಸ್ಕೊಂಡಿದ್ದಂಥದ್ದು ಪಂಜಾಬ್ ಹರಿಯಾಣ ರಾಜ್ಯಗಳು. ಹಾಗಾಗಿ ಆ ರಾಜ್ಯಗಳು ಹೆಚ್ಚಿನದಾಗಿ HYV ಸೀಡ್ಸ್ನ ಮೇಲೆ ಅವಲಂಬನೆಯನ್ನು ಈಗಲೂ ಕೂಡ ತೋರ್ತಾ ಇದೆ. ಒಳ್ಳೆ ಈಲ್ಡಿಂಗ್ ಅನ್ನು ಕೂಡ ಪಡಿತಾ ಇರುವಂಥದ್ದು. ಲಾರ್ಜ್ ಫೀಲ್ಡ್ಸ್ಗಳಲ್ಲಿ ಪ್ಯಾಡಿ ಮತ್ತು ವೀಟನ್ನು ಅವ್ರು ಹಾಕ್ತಾರೆ. ಆದರೆ ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ನಾವು ನೋಡ್ತೇವೆ, ನಮ್ಮಲ್ಲಿ ಪ್ರತಿ ಮನೆಗೂ ಅಗ್ರಿಕಲ್ಚರಿಸ್ಟ್ ಅಂದಾಗ ಆ ಮನೆಗಳಲ್ಲಿ ಒಂದಾದರೂ ಕೂಡ ಹಸುವನ್ನು ಅಥವಾ ಎಮ್ಮೆಯನ್ನು ಕಟ್ಕೊಂಡಿರ್ತೇವೆ, ಅಥವಾ ಊರಿನಲ್ಲಿ ಹೆಚ್ಚು ಕಡಿಮೆ ಹಸು ಎಮ್ಮೆಗಳನ್ನು ನಾವು ನೋಡ್ಬೋದಾಗುತ್ತೆ. ಅವುಗಳಿಗೆ ಅಂತ ಹೇಳಿ ನಾವು ಸ್ಟಬಲ್ಗೆ ಅಂತ ಹೇಳಿ ಸಾಕಷ್ಟು ವ್ಯಥೆಯನ್ನು ಪಡ್ತೇವೆ. ಅವುಗಳಿಗೆ ಹುಲ್ಲಿಲ್ಲ ಅಂತ ಹೇಳಿ, ಅದರಲ್ಲೂ ಕೆಲವೊಂದಷ್ಟು ಮಳೆ ಆಗದೆ ಇರುವಂಥ ಪ್ರದೇಶಗಳನ್ನು, ತಾಲೂಕುಗಳನ್ನು ನೋಡಿದಾಗ ಹುಲ್ಲನ್ನು ನೀಡೋದಕ್ಕೆ ಅಂತ ಹೇಳಿ ಸರ್ಕಾರ ಕ್ಯಾಂಪ್ಸ್ಗಳನ್ನು ಮಾಡಿಕೊಂಡು ಅಲ್ಲಿ ಗೋವಿಗೆ ಒಂದು ಮೇವನ್ನು ನೀಡುವಂಥದ್ದನ್ನು ಕೂಡ ನೋಡ್ತೇವೆ. ಈ ರೀತಿ ಇರುವಂಥ ಸಂದರ್ಭದಲ್ಲಿ ಪಂಜಾಬಿನ ಪರಿಸ್ಥಿತಿ ಬೇರೆಯದೇ ಆಗಿದೆ. ಏನು ಅಂದರೆ ಅಲ್ಲಿ ಹೆಚ್ಚು ದೊಡ್ಡ ಫೀಲ್ಡ್ಸ್ಗಳಲ್ಲಿ ಪ್ಯಾಡಿ ಮತ್ತು ವೀಟನ್ನು ಬೆಳೆಯೋದ್ರಿಂದಾಗಿ ಅವುಗಳನ್ನು ಬೆಳೆದ ನಂತರದಲ್ಲಿ ಆ ಬೆಳೆಯನ್ನೇನೋ ಈಲ್ಡನ್ನು ತಗೊಳ್ತಾರೆ. ಆದರೆ ಅಲ್ಲಿರ್ತಕ್ಕಂಥ ಸ್ಟಬಲನ್ನು ಮ್ಯಾನೇಜ್ ಮಾಡುವಂಥದ್ದು ಅವ್ರಿಗಿರುವಂಥ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಈಸಿಯೆಸ್ಟ್ ವೇ ಏನು ಅಂತ ಅಂದರೆ ಅವುಗಳಿಗೆ ಬೆಂಕಿ ಇಟ್ಟ ತಕ್ಷಣ ಅವು ಹತ್ಕೊಂಡು ಉರಿಯುತ್ತೆ. ಆ ಫೀಲ್ಡ್ ಅನ್ನುವಂಥದ್ದು ಅವರಿಗೆ ನೆಕ್ಸ್ಟ್ ಬೆಳೆ ಹಾಕೋದಕ್ಕೆ ಖಾಲಿ ಆಗೋಗುತ್ತೆ. ಇದು ಈಸಿಯೆಸ್ಟ್ ವೇ ಆಗುತ್ತೆ ಅವರಿಗೆ ಇದನ್ನು ಮ್ಯಾನೇಜ್ ಮಾಡೋಕ್ಕೆ. ಹಾಗಾಗಿ ಏನು ಮಾಡ್ತಾರೆ ಅಂದರೆ ಆ ಉಳಿಯುವಂಥ ಸ್ಟಬಲನ್ನು ಬರ್ನ್ ಮಾಡ್ತಾರೆ. ಅದನ್ನು ಬರ್ನ್ ಮಾಡುವಂಥದ್ದು ಡೆಲ್ಲಿ ಒನ್ ಆಫ್ ದಿ ಮೋಸ್ಟ್ ಪೊಲ್ಯೂಟೆಡ್ ಕ್ಯಾಪಿಟಲ್ ಸಿಟೀಸ್ ಇನ್ ದ ವರ್ಲ್ಡ್ ಅಂತ ಅಂದರೆ ಇದಕ್ಕೆ ಕಾರಣ ಏನು ಅಂದಾಗ ಸ್ಟಬಲ್ ಬರ್ನಿಂಗ್ ಕೂಡ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುವಂಥ ಒಂದು ಕಾರಣ ಆಗುತ್ತೆ. ಏರ್ ಪೊಲ್ಯೂಷನ್ಗೆ, ಅದರಲ್ಲೂ ಮುಖ್ಯವಾಗಿ ಡೆಲ್ಲಿಯ ಪೊಲ್ಯೂಷನ್ ಕಡಿಮೆ ಆಗಬೇಕು ಅಂತಂದರೆ, ಅದರಲ್ಲೂ ಚಳಿಗಾಲದಂಥ ಸಂದರ್ಭದಲ್ಲಿ ಈ ಪೊಲ್ಯೂಷನ್ ಕಡಿಮೆ ಆಗಬೇಕು ಅಂದಾಗ ಮುಖ್ಯವಾಗಿ ಪ್ರತಿ ವರ್ಷ ಕೂಡ ನಮಗೆ ನೆನಪು ಬರುವಂಥ ಒಂದು ಇಶ್ಯೂ ಏನು ಅಂತ ಅಂದರೆ ಪಂಜಾಬ್ನಲ್ಲಿ ಅಥವಾ ಹರಿಯಾಣದಲ್ಲಿ ಆಗುವಂಥ ಸ್ಟಬಲ್ ಬರ್ನಿಂಗನ್ನು ಮ್ಯಾನೇಜ್ ಮಾಡಬೇಕು, ಸ್ಟಬಲ್ ಬರ್ನಿಂಗ್ ಆಗದೇ ಇರುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಸ್ಟಬಲ್ ಬರ್ನಿಂಗ್ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ 23,500 ಕ್ರಾಪ್ ರೆಸಿಡ್ಯೂ ಮಿಷಿನ್ಸ್ಗಳನ್ನು ಈಗಾಗಲೇ ಮ್ಯಾನೇಜ್ಮೆಂಟ್ ಮಿಷಿನ್ಸ್ಗಳನ್ನು ಈಗಾಗಲೇ ಪಂಜಾಬ್ ಸರ್ಕಾರ ಅಲ್ಲಿನ ರೈತರಿಗೆ ನೀಡಿರ್ತಕ್ಕಂಥದ್ದು. ಅದು ಕೂಡ ಒಬ್ಬರಿಗೆ ಅಥವಾ ಗ್ರೂಪ್ ಆಫ್ ಪೀಪಲ್ಗೆ ಅಂತ ಹೇಳಿ ಸಬ್ಸಿಡೈಸ್ಡ್ ರೇಟ್ನಲ್ಲಿ 50 to 80% ಸಬ್ಸಿಡೈಸ್ಡ್ ರೇಟ್ಸ್ನಲ್ಲಿ ಈ ವರ್ಷದಲ್ಲಿ ನೀಡಿರ್ತಕ್ಕಂಥದ್ದು. ಇನ್ನು ಕಳೆದ 2 ವರ್ಷಗಳಲ್ಲಿ ಈಗಾಗಲೇ 51,000 ಮಿಷಿನ್ಸ್ಗಳನ್ನು ಈ ರೀತಿಯಾಗಿ ನೀಡಲಾಗಿರ್ತಕ್ಕಂಥದ್ದು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ 23,000 ಕ್ರಾಪ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಮಿಷಿನ್ಸ್ಗಳ ಜೊತೆಗೆ 8,000 ನೋಡಲ್ ಆಫೀಸರ್ಸ್ಗಳನ್ನು ವಿಲೇಜಸ್ಗಳಿಗೆ ಅಪಾಯಿಂಟ್ ಮಾಡಲಾಗಿದೆ. ಇವರು ಈ ಸ್ಟಬಲ್ ಬರ್ನಿಂಗ್ ಆಗದೇ ಇರುವಂತೆ ನೋಡ್ಕೊಳ್ಬೇಕಾಗಿದೆ. ಅವರು ಕೋಆಪರೇಷನ್ ರೆವಿನ್ಯೂ ಇಲಾಖೆಯೊಟ್ಟಿಗೆ, ರೂರಲ್ ಡೆವಲಪ್ಮೆಂಟ್ ಇಲಾಖೆಯೊಟ್ಟಿಗೆ, ಅಗ್ರಿಕಲ್ಚರ್, ಪಂಚಾಯತ್ ಮತ್ತು ಪಂಜಾಬ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಟ್ಟಿಗೆ ಕೋಆಪರೇಟ್ ಮಾಡೋದ್ರ ಮುಖಾಂತರವಾಗಿ ಈ ನೋಡಲ್ ಆಫೀಸರ್ಸ್ ರೂರಲ್ ಏರಿಯಾಸಲ್ಲಿ ಈ ರೀತಿ ಸ್ಟಬಲ್ ಬರ್ನಿಂಗ್ ಆಗದೇ ಇರುವಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಸೂಪರ್ SMS ಸಿಸ್ಟಮ್ ಮುಖಾಂತರವಾಗಿ ಯಾವುದೇ ಒಬ್ಬ ಭೂಮಿಯ ಮಾಲೀಕ ಇನ್ಯಾರಿಗೋ ಬಾಡಿಗೆಯನ್ನು ನೀಡಿ ತನ್ನ ಕೆಲಸ ಆಯಿತು ಅಂತ ಕೂತಿದ್ರೆ ಆ ಮಾಲೀಕ ನೀಡಿರ್ತಕ್ಕಂಥ ಬಾಡಿಗೆಯ ಆ ಜಾಗ ಏನಿದೆ ಆ ಜಾಗದಲ್ಲಿ ಪ್ಯಾಡಿಯನ್ನು ಬೆಳೆದಿರ್ತಕ್ಕಂಥ ಯಾರೇ ಇರಬಹುದು, ಆ ಜಾಗದಲ್ಲಿ ಏನಾದರೂ ಪ್ಯಾಡಿಯನ್ನು ಬೆಳೆದ ನಂತರದಲ್ಲಿ ಅದರ ಸ್ಟಬಲ್ ಅನ್ನು ಬರ್ನ್ ಮಾಡಿದ್ರೆ ಆ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಅನ್ನ ರೆಡ್ ಮಾರ್ಕ್ ಮಾಡಲಾಗುತ್ತೆ. ಲ್ಯಾಂಡ್ ರೆಕಾರ್ಡ್ಸ್ಗಳಲ್ಲಿ ರೆಡ್ ಮಾರ್ಕ್ ಅನ್ನ ಇನ್ನು ಮುಂದೆ ತೋರಿಸುತ್ತೆ, ಅದರಿಂದ ಅವರಿಗೆ ಅಫೆಕ್ಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ಸ್ಟಬಲ್ ಬರ್ನಿಂಗ್ ಅನ್ನು ಸ್ಟಾಪ್ ಮಾಡಲಿ ಅನ್ನುವಂಥದ್ದು ಮುಖ್ಯವಾದಂಥ ಉದ್ದೇಶ. ಯಾಕೆ ಈ ಬಾರಿ ಇಷ್ಟೊಂದು ಮಹತ್ವವನ್ನು ಪಡ್ಕೊಂಡು ಇದಕ್ಕೆ ಇಷ್ಟು ಹೆಚ್ಚಿನ ಮಂದಿಯ ನೋಡಲ್ ಆಫೀಸರ್ಸ್ಗಳನ್ನು ಕೂಡ ಅಪಾಯಿಂಟ್ ಮಾಡಿ ಸ್ಟಬಲ್ ಬರ್ನಿಂಗ್ ಅನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅಂದರೆ, ಈ ಬಾರಿ ಕೋವಿಡ್-19 ಇರೋದ್ರಿಂದಾಗಿ ಈ ರೀತಿಯ ಸ್ಟಬಲ್ ಬರ್ನಿಂಗ್ ಅನ್ನುವಂಥದ್ದು ಮಾಡಿದ್ದೇ ಆದರೆ ಕೋವಿಡ್-19 ಸ್ಪ್ರೆಡ್ ಅನ್ನುವಂಥದ್ದು ಇನ್ನೂ ಕೂಡ ಹೆಚ್ಚಾಗುತ್ತೆ. ಪೊಲ್ಯೂಷನ್ ಅನ್ನು ಮಾಡೋದಷ್ಟೇ ಅಲ್ಲ, ಕೋವಿಡ್-19 ಸ್ಪ್ರೆಡ್ಗೂ ಕೂಡ ಇದು ಸಾಕಷ್ಟು ಸಪೋರ್ಟ್
ಸಪೋರ್ಟ್ ಅನ್ನು ನೀಡುತ್ತೆ. ಹಾಗಾಗಿ ಸ್ಟಬಲ್ ಬರ್ನಿಂಗ್ ಅನ್ನು ತಡಿಬೇಕು ಅನ್ನುವಂಥ ಉದ್ದೇಶದಿಂದ 8,000 ಮಂದಿ ನೋಡಲ್ ಆಫೀಸರ್ಸ್ಗಳನ್ನು ಪಂಜಾಬ್ ಸರ್ಕಾರ ನೇಮಕ ಮಾಡಿರೋದನ್ನ ಈ ಆರ್ಟಿಕಲ್ ನಲ್ಲಿ ನಾವು ನೋಡಬಹುದು. ಇದು ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುವಂತ ಒಂದು ಸ್ಟೆಪ್. ನಾವು ಮೈನ್ಸ್ ನಲ್ಲಿ ಉತ್ತರಗಳನ್ನು ಬರೀವಾಗ ಡೆಲ್ಲಿಯ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಒಟ್ಟಾರೆಯಾಗಿ ಪೊಲ್ಯೂಷನ್ ಕಂಟ್ರೋಲ್ಗೆ ತಗೊಳ್ಬೇಕಾಗಿರುವಂತಹ ಮೆಜರ್ಸ್ ಗಳೇನು ಅಂದಾಗ ಈ ರೀತಿಯಾಗಿ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಮಿಷಿನ್ಸ್ ಗಳನ್ನ ಹೆಚ್ಚಿನದಾಗಿ ರೈತರಿಗೆ ಸಬ್ಸಿಡೈಸ್ ರೇಟ್ಸ್ ನಲ್ಲಿ ಕೊಟ್ಟಾಗ ಮತ್ತೆ ಅವುಗಳ ಬಗ್ಗೆ ಡೆಮೋಸ್ ಗಳನ್ನ ನೀಡುವಂತದ್ದು. ಇಲ್ಲಿ ನಾವು ಈ ಆರ್ಟಿಕಲ್ ನಲ್ಲಿ ನೋಡಬಹುದು ಈ ಮಿಷಿನ್ಸ್ ಗಳನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ನೋಡಲ್ ಆಫೀಸರ್ಸ್ ಡೆಮಾನ್ಸ್ಟ್ರೇಷನ್ಸ್ ಗಳನ್ನ ನೀಡ್ತಾರೆ, ಪಾಂಪ್ಲೆಟ್ಸ್ ಗಳನ್ನ ಹಂಚ್ತಾ ಇದ್ದಾರೆ, ಮತ್ತೆ ಗುರುದ್ವಾರ್ಸ್ ಗಳಿಂದ ಅನೌನ್ಸ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಇವುಗಳ ಬಳಕೆಯ ಬಗ್ಗೆ. ಮತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಯಾಕೆಂದ್ರೆ ಹಿಂತಿರುಗಿ ಆ ಮಕ್ಕಳು ಮನೆಗೆ ಹೋಗಿ ಇದ್ರ ಬಗ್ಗೆ ಹೆಚ್ಚಿನದಾಗಿ ಅವೇರ್ನೆಸ್ ಅನ್ನ ಮೂಡಿಸ್ಲಿ ಅಂತ ಹೇಳಿ ಈ ರೀತಿಯ ಎಲ್ಲ ಮೆಜರ್ಸ್ ಗಳನ್ನ ತಾಳೋದ್ರ ಮುಖಾಂತರವಾಗಿ ಸ್ಟಬಲ್ ಬರ್ನಿಂಗ್ ಅನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿದೆ ಪಂಜಾಬ್ ಸರ್ಕಾರ. ಕೋವಿಡ್-19 ಸ್ಪ್ರೆಡ್ ಹೆಚ್ಚಾಗದೇ ಇರಲಿ ಅಂತ ಮತ್ತೆ ಪೊಲ್ಯೂಷನ್ ಕಡಿಮೆ ಆಗಲಿ ಅಂತ ಹೇಳಿ ಸ್ಟಬಲ್ ಬರ್ನಿಂಗ್ ಅನ್ನ ಸ್ಟಾಪ್ ಮಾಡೋದ್ರಿಂದಾಗಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ನ ಮೇಲೆ ಕೂಡ ಇದು ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡುತ್ತೆ. ಅಂದ್ರೆ ಏರ್ ಪೊಲ್ಯೂಷನ್ ಅನ್ನ ಕೂಡ ತಡೆ ಹಿಡಿಯುವಂತ ಒಂದು ಮೇಜರ್ ಸ್ಟೆಪ್ ಆಗಿ ಇದು ಕೆಲಸ ಮಾಡುತ್ತೆ. ಹಾಗಾಗಿ ಏರ್ ಪೊಲ್ಯೂಷನ್ ಇಂಡೆಕ್ಸ್ ನಲ್ಲಿ ಬರುವಂತ ಪೊಲ್ಯೂಟೆಂಟ್ಸ್ ಗಳು ಯಾವುದು, ಮುಖ್ಯವಾಗಿ ಅಲ್ಲಿ ತಗೊಳ್ಳುವಂತ ಪೊಲ್ಯೂಟೆಂಟ್ಸ್ ಗಳು ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇನ್ವಿಸಿಬಲ್ ಕಿಲ್ಲರ್ ಥ್ರೆಟನ್ಸ್ ಕಂಟ್ರೀಸ್ ಸ್ಯಾಂಡಲ್ವುಡ್ ಫಾರೆಸ್ಟ್ ಅನ್ನೋದಾಗಿದೆ. ಇದನ್ನು ನಾವು GS ಪೇಪರ್ 3 ನಾಡಿಯಲ್ಲಿ ಎನ್ವಿರಾನ್ಮೆಂಟ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಸ್ಯಾಂಡಲ್ವುಡ್ಗೆ ಅಂದರೆ ನಮ್ಮ ಗಂಧದ ಮರಗಳಿಗೆ ಸ್ಪೈಕ್ ಡಿಸೀಸ್ ಅಂತ ಹೇಳಿ ಸ್ಯಾಂಡಲ್ವುಡ್ ಸ್ಪೈಕ್ ಡಿಸೀಸ್ ಅನ್ನುವಂಥ ಒಂದು ಕಾಯಿಲೆ ಬರ್ತಾ ಇದೆ. ಈ ಕಾಯಿಲೆ ಈ ಹಿಂದೆ ಆಗಲೇ ಕರ್ನಾಟಕದಲ್ಲಿ ನಾವು ಸಾಕಷ್ಟು ಬಾರಿ ಕಂಡಿದ್ದೇವೆ. ಈ ಕಾಯಿಲೆ ಮತ್ತೊಮ್ಮೆ ಬಂದಿರೋದ್ರಿಂದಾಗಿ ನ್ಯಾಚುರಲ್ ಹ್ಯಾಬಿಟೇಟ್ಸ್ಗಳು, ಈ ಸ್ಯಾಂಡಲ್ವುಡ್ ಬೆಳೆಯುವಂಥ ನ್ಯಾಚುರಲ್ ಹ್ಯಾಬಿಟೇಟ್ಸ್ಗಳಾದಂಥ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿನ ಸಾಕಷ್ಟು ನ್ಯಾಚುರಲ್ ಹ್ಯಾಬಿಟೇಟ್ಸ್ಗೆ ಇದು ಅಫೆಕ್ಟ್ ಮಾಡಿರೋದ್ರಿಂದ ಸಾಕಷ್ಟು ಗಿಡಗಳನ್ನು, ಈ ಸ್ಯಾಂಡಲ್ವುಡ್ ಮರಗಳನ್ನು ನಾವೀಗ ಕಳ್ಕೋಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ಇಂಡಿಯಾದ ಪ್ರೈಡ್ ಅಂತಲೇ ಕರೆಸ್ಕೊಳ್ಳುವಂಥ ಇಂಡಿಯಾದ ಸ್ಯಾಂಡಲ್ವುಡ್ ಟ್ರೀಸ್, ಅದರಲ್ಲೂ ಕೂಡ ಕರ್ನಾಟಕಕ್ಕೆ ವಿಚಾರಕ್ಕೆ ಬಂದಾಗ ಕರ್ನಾಟಕ ರಾಜ್ಯದ ಒಂದು ಮರ ಅಂತ ಹೇಳಿ ಗುರುತಿಸ್ಕೊಳ್ಳುವಂಥ ಸ್ಯಾಂಡಲ್ವುಡ್, ಗಂಧದ ನಾಡು ಅಂತ ಹೇಳಿ ಕರಿತೇವೆ ಕರ್ನಾಟಕವನ್ನು. ಹಾಗಾಗಿ ಕರ್ನಾಟಕ ದೃಷ್ಟಿಯಿಂದ KPSC ಮೈನ್ಸ್ನ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್ ಆಗುವಂಥ ಒಂದು ಆರ್ಟಿಕಲ್ ಆಗುತ್ತೆ. ಈ ರೀತಿಯಾದಂಥ ಗಂಧದ ಮರಗಳು ಈಗ ಡಿಸ್ಟ್ರಕ್ಟಿವ್ ಸ್ಯಾಂಡಲ್ವುಡ್ ಸ್ಪೈಕ್ ಡಿಸೀಸ್ಗೆ ತುತ್ತಾಗ್ತಾ ಇರೋದ್ರಿಂದಾಗಿ ಈ ಮರಗಳಲ್ಲಿ ಯಾವ ಮರಗಳಿಗೆ ಈ ಕಾಯಿಲೆ ಬಂದಿದೆಯೋ ಆ ಎಲ್ಲ ಮರಗಳನ್ನು ಈಗ ನಾವು ಕಿತ್ತು ಹಾಕಬೇಕಾಗಿರುವಂಥ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಬೆಂಗಳೂರು ಬೇಸ್ಡ್ ಒಂದು ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ಸ್ಟಡಿ ಮಾಡಿರೋ ಪ್ರಕಾರವಾಗಿ ಈ ಗಂಧದ ಮರಗಳು ನೈಸರ್ಗಿಕವಾಗಿ ಬೆಳೆಯುವಂಥ ಸ್ಥಳಗಳಾಗಿರ್ತಕ್ಕಂಥ ಕೇರಳದ ಮಯೂರ್ ಅನ್ನುವಂಥ ಸ್ಥಳ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿರ್ತಕ್ಕಂಥ ಸಾಕಷ್ಟು ರಿಸರ್ವ್ ಫಾರೆಸ್ಟ್ಗಳು ಇನ್ಕ್ಲೂಡಿಂಗ್ ಮಲೆ ಮಹದೇಶ್ವರ ಬೆಟ್ಟ ಇವೆಲ್ಲವನ್ನ ಕೂಡ ಒಳಗೊಂಡಂತೆ SSD ಸ್ಯಾಂಡಲ್ವುಡ್ ಸ್ಪೈಕ್ ಡಿಸೀಸ್ ಅನ್ನುವಂಥದ್ದು ಅಫೆಕ್ಟ್ ಮಾಡಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಕ್ಯೂರ್ ಅನ್ನುವಂಥದ್ದಿಲ್ಲ. ಓನ್ಲಿ ಆಪ್ಷನ್ ಏನು ಅಂತ ಅಂದ್ರೆ ಈ ಕಾಯಿಲೆ ಬಂದಿರತಕ್ಕಂಥ ಮರಗಳನ್ನ ನಾವು ಕಂಪ್ಲೀಟ್ ಆಗಿ ಕಟ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಇದರ ಸ್ಪ್ರೆಡ್ಡಿಂಗ್ ಇನ್ನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅಫೆಕ್ಟೆಡ್ ಟ್ರೀಸ್ ಗಳಿಂದ ಮತ್ತೊಂದು ಟ್ರೀಗೆ ಈಸಿಯಾಗಿ ಇದು ಸ್ಪ್ರೆಡ್ ಆಗೋದ್ರಿಂದಾಗಿ ಇದು ಫೈಟೋಪ್ಲಾಸ್ಮಾದಿಂದ ಕಾಸ್ ಆಗುತ್ತೆ. ಬ್ಯಾಕ್ಟೀರಿಯಲ್ ಪ್ಯಾರಾಸೈಟ್ಸ್, ಪ್ಲಾಂಟ್ ಟಿಶ್ಯೂಸ್ ಅಲ್ಲಿ ಏನು ಬ್ಯಾಕ್ಟೀರಿಯಲ್ ಪ್ಯಾರಾಸೈಟ್ಸ್ ಗಳಿರುತ್ತೆ ಇವುಗಳ ಫೈಟೋಪ್ಲಾಸ್ಮಾದಿಂದ ಕಾಸ್ ಆಗುವಂಥದ್ದು ಈ ಕಾಯಿಲೆ ಬರುವಂಥದ್ದು. ಇವುಗಳನ್ನ ಇನ್ಸೆಕ್ಟ್ಸ್ಗಳು ವೆಕ್ಟರ್ಸ್ಗಳಾಗಿ ಕೆಲಸ ಮಾಡಿ ಇನ್ಸೆಕ್ಟ್ ವೆಕ್ಟರ್ಸ್ಗಳಿಂದ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಹಾಗಾಗಿ ಕಾಯಿಲೆ ಬಂದಿರುವಂಥ ಮರದಿಂದ ಮತ್ತೊಂದು ಮರಕ್ಕೆ ಬರುವಂಥ ಚಾನ್ಸಸ್ ಆದಷ್ಟು ಬೇಗವೇ ಇರುತ್ತೆ. ಅಂದರೆ ಹೆಚ್ಚಿನ ಚಾನ್ಸಸ್ ಕೂಡ ಇರುವಂಥ ಕಾರಣದಿಂದ ಕಾಯಿಲೆ ಬಂದಿರುವಂಥ ಮರಗಳನ್ನು ಸಂಪೂರ್ಣವಾಗಿ ಕಡಿಬೇಕಾಗುತ್ತೆ. ಪ್ರತಿ ವರ್ಷವೂ ಕೂಡ 1-5% ಸ್ಯಾಂಡಲ್ವುಡ್ ಟ್ರೀಸ್ಗಳನ್ನು ನಾವೇನು ಹೊಂದಿದ್ದೀವಿ ಈ ಟ್ರೀಸ್ಗಳನ್ನು ಇದೊಂದು ಕಾಯಿಲೆಗೆ ನಾವು ಕಳ್ಕೊಳ್ತಾ ಇದ್ದೇವೆ. ಇವುಗಳನ್ನು ಕಡಿಯೋದ್ರಲ್ಲಿ ಕೂಡ ಏನಾದರೂ ಡಿಲೇ ಮಾಡಿದ್ದೆ ಆದರೆ ನಾವು ಕಲ್ಟಿವೇಟ್ ಮಾಡಿರ್ತಕ್ಕಂಥ ಸ್ಯಾಂಡಲ್ವುಡ್ ಟ್ರೀಸ್ಗಳಿಗೂ ಕೂಡ ಇದು ಹರಡುವಂಥ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ ಇದು ಓನ್ಲಿ ಆಪ್ಷನ್ ಏನು ಅಂತಂದರೆ ಇದಕ್ಕೆ ಯಾವುದೇ ಕ್ಯೂರ್ ಇಲ್ಲದೆ ಇರೋದ್ರಿಂದ ಈ ಕಾಯಿಲೆ ಬಂದಿರತಕ್ಕಂಥ ಮರಗಳನ್ನು ನಾವು ಕಡಿಬೇಕಾಗಿ ಬರುತ್ತೆ. ಪ್ರತಿ ವರ್ಷ ಕೂಡ 1-5% ಮರಗಳನ್ನು ಇದಕ್ಕೆ ನಾವು ಕಳ್ಕೊಳ್ತಾ ಇದ್ದೇವೆ. SSD ಅನ್ನುವಂಥದ್ದು ಒಂದು ಮೇಜರ್ ಕಾಸ್ ಆಗಿದೆ. ನಮ್ಮ ಕಂಟ್ರಿಯಲ್ಲಿ ಸ್ಯಾಂಡಲ್ವುಡ್ ಪ್ರೊಡಕ್ಷನ್ ಅನ್ನುವಂಥದ್ದು ಡಿಕ್ಲೈನ್ ಆಗೋದಕ್ಕೆ ಸೆಂಚುರಿಯಿಂದ ಕೂಡ ಇದು ಒಂದು ಮೇಜರ್ ಕಾಸ್ ಆಗಿರೋದನ್ನು ನೋಡ್ಬೋದಾಗುತ್ತೆ. ಮೊದಲ ಬಾರಿಗೆ 1899ರಲ್ಲಿ ಕೊಡಗುವಿನಲ್ಲಿ ಈ ಒಂದು ಕಾಯಿಲೆಯನ್ನು ನೋಡ್ತೇವೆ. ಮೋರ್ ದೆನ್ ಮಿಲಿಯನ್ ಸ್ಯಾಂಡಲ್ವುಡ್ ಟ್ರೀಸ್ಗಳನ್ನು ಆಗ ರಿಮೂವ್ ಮಾಡಲಾಯಿತು. ಅಂದರೆ 10 ಲಕ್ಷಕ್ಕೂ ಹೆಚ್ಚು ಗಂಧದ ಮರಗಳನ್ನು ಆಗಿನ ಕೊಡಗು ಮತ್ತು ಮೈಸೂರು ರೀಜನ್ನಲ್ಲಿ 1903 ಮತ್ತು 16ರ ಸಂದರ್ಭದಲ್ಲಿ ನಾವು ರಿಮೂವ್ ಮಾಡೋದನ್ನು ನೋಡ್ಬೋದಾಗಿತ್ತು. ಹಾಗಾಗಿಯೇ ಮೈಸೂರಿನ ಮಹಾರಾಜರು ಈ ಒಂದು ಕಾಯಿಲೆಗೆ ಯಾವುದೇ ರೀತಿಯಾದಂಥ ರೆಮಿಡಿಯನ್ನು ಯಾರಾದರೂ ಕೂಡ ಕಂಡಿಡಿದ್ರೆ ಅವರಿಗೆ 10,000 ರೂಪಾಯಿ ನಗದು ಬಹುಮಾನವನ್ನು ನೀಡ್ತೇವೆ ಅಂತ ಹೇಳಿ 1907ರಲ್ಲಿ ಘೋಷಣೆಯನ್ನು ಕೂಡ ಮಾಡಿದ್ರು. ಆದರೂ ಕೂಡ ಇವತ್ತಿನ
ಇಲ್ಲಿವರೆಗೂ ಇದಕ್ಕೆ ಕ್ಯೂರ್ ಅನ್ನುವಂಥದ್ದಿಲ್ಲ. ಇದನ್ನು ತಡೆಯೋಕಿರೋಂಥ ಒಂದೇ ಆಪ್ಷನ್ ಅಂತ ಅಂದ್ರೆ ಅಫೆಕ್ಟೆಡ್ ಮರದಿಂದ ಮತ್ತೊಂದು ಮರಕ್ಕೆ ಹರಡದೇ ಇರೋದಕ್ಕೆ ಅಫೆಕ್ಟೆಡ್ ಮರವನ್ನ ಕಡಿಯುವಂತ ಪರಿಸ್ಥಿತಿ ಇವತ್ತು ಇರುವಂತದ್ದು. 1980ರ ಸಂದರ್ಭದಲ್ಲಿ ಇದರ ಗ್ರೋಯಿಂಗ್ ಸ್ಟಾಕ್ ಲೆವೆಲ್ ಎಷ್ಟಿತ್ತೋ 2000 ಹೊತ್ತಿಗೆ ಇದರ ಗ್ರೋಯಿಂಗ್ ಸ್ಟಾಕ್ ಲೆವೆಲ್ ಅನ್ನುವಂಥದ್ದು ಕೇವಲ 25% ಆಫ್ 1980 ಅಷ್ಟಕ್ಕೆ ಬರುತ್ತೆ. ಅಂದ್ರೆ 1980ರ ಸಮಯದಲ್ಲಿ 100 ಮರಗಳನ್ನ ಬೆಳೀತಾ ಇದ್ರು ಅಥವಾ 100 ಗಿಡಗಳನ್ನ ಬೆಳೀತಾ ಇದ್ರು ಅಂತ ಅಂದ್ರೆ ಇದು 2000 ಹೊತ್ತಿಗೆ ಕೇವಲ 25 ಮರಗಳನ್ನ ಬೆಳೆಯುವಂತ ಒಂದು ಪರಿಸ್ಥಿತಿಗೆ ಬರುತ್ತೆ. ಹಾಗಾಗಿ 1998ರಲ್ಲಿ IUCN ನಲ್ಲಿ ಇದಕ್ಕೆ ವಲ್ನರಬಲ್ ಅನ್ನುವಂತ ಒಂದು ಸ್ಥಾನಮಾನವನ್ನ ನೀಡ್ತಾರೆ. IUCN ಲಿಸ್ಟ್ ನಲ್ಲಿ ಯಾವ ಒಂದು ಸ್ಥಾನಮಾನವನ್ನ ಈ ಗಂಧದ ಮರಗಳಿಗೆ, ಸ್ಯಾಂಡಲ್ವುಡ್ ಟ್ರೀಸ್ ಗಳಿಗೆ ನೀಡಲಾಗಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ವಲ್ನರಬಲ್ ಅನ್ನೋದನ್ನ ಮರಿಬಾರ್ದು, ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುವಂತ ಒಂದು ಕಂಟೆಂಟ್ ಆಗಿರುತ್ತೆ. ಇನ್ನು ಸ್ಯಾಂಡಲ್ವುಡ್ ಫಾರೆಸ್ಟ್ ಅಂತ, ಇಲ್ಲಿ ಸ್ಯಾಂಡಲ್ವುಡ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಸ್ಯಾಂಡಲ್ವುಡ್ಡಿನ ಸೈಂಟಿಫಿಕ್ ನೇಮ್ ಅನ್ನು ಕೂಡ ತಿಳ್ಕೊಂಡಿರ್ಬೇಕಾಗುತ್ತೆ. ಈ ಹಿಂದಿನ ಹಲವಾರು ವರ್ಷಗಳಲ್ಲಿ ಸುದ್ದಿಯಲ್ಲಿದ್ದಂತ ಕೆಲವೊಂದಷ್ಟು ಸ್ಪೀಸೀಸ್ಗಳ ಸೈಂಟಿಫಿಕ್ ನೇಮ್ ಅನ್ನ ಕೊಟ್ಟು ಇದು ಯಾವ ಒಂದು ಮರಕ್ಕೆ ಅಥವಾ ಯಾವ ಒಂದು ಸ್ಪೀಸೀಸ್ಗೆ ಈ ರೀತಿಯಾದಂಥ ಸೈಂಟಿಫಿಕ್ ನೇಮ್ ಇದೆ ಅಂತ ಹೇಳಿ ಕೇಳಿದ್ದಾರೆ. ಈಸಿಯೆಸ್ಟ್ ಆಗಿರ್ತಕ್ಕಂಥ ಸ್ಪೀಸೀಸ್ಗಳನ್ನೇ ನೀಡಿದ್ದಾರೆ. ಆದರೆ ನಮಗೆ ಅವುಗಳ ಸೈಂಟಿಫಿಕ್ ನೇಮಿನ ಅರಿವಿಲ್ಲದೆ ಇರೋದ್ರಿಂದಾಗಿ ಆ ಪ್ರಶ್ನೆಗಳು ಕೂಡ ನಮಗೆ ಕಷ್ಟವಾಗಿ ಕಂಡಿರೋದನ್ನ ನೆನಪಿಸ್ಕೊಳ್ಬಹುದು. ಹಾಗಾಗಿ ಸ್ಯಾಂಡಲ್ವುಡ್ ನ ಬಗ್ಗೆ ಇಲ್ಲಿ ಡಿಸ್ಕಷನ್ ಆಗ್ತಾ ಇರೋದ್ರಿಂದ ಸ್ಯಾಂಡಲ್ವುಡ್ ಅನ್ನ ಸೈಂಟಿಫಿಕ್ ನೇಮ್ ಅಂದ್ರೆ ಸಂತಾಲಂ ಆಲ್ಬಮ್ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಇನ್ಫೆಕ್ಷನ್ ರ್ಯಾಪಿಡ್ ಸ್ಪ್ರೆಡ್ ಆಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಗ್ರೀನ್ ಫೆಲ್ಲಿಂಗ್ ಫಾರೆಸ್ಟ್ ನಲ್ಲಿ ಗ್ರೀನ್ ಫೆಲ್ಲಿಂಗಿನ ಮೇಲೆ ಇರ್ತಕ್ಕಂಥ ರಿಸ್ಟ್ರಿಕ್ಷನ್ಸ್ಗಳು ಇದಕ್ಕೆ ಕಾರಣ ಆಗಿದೆ. ಇದರಿಂದಾಗಿ ಇದರ ವೆಕ್ಟರ್ಸ್ಗಳು ಅಂದ್ರೆ ಇನ್ಸೆಕ್ಟ್ಸ್ಗಳು ಹೆಚ್ಚಿನದಾಗಿ ಈ ಡಿಸೀಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇದೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಅಂತ ಹೇಳಿ ತಿಳಿಬಹುದಾಗುತ್ತೆ. ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಗಳ ಅಭಿಪ್ರಾಯ ಏನು ಅಂತ ಅಂದ್ರೆ ಈ ಕಾಯಿಲೆಯ ಸಿಂಪ್ಟಮ್ಸ್ ಗಳನ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅನ್ಲೆಸ್ ಇದು ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗಿ ಆ ಮರವನ್ನ ಕಡಿಬೇಕು ಅನ್ನುವಂತ ಹಂತಕ್ಕೆ ಬರೋವರೆಗೂ ಈ ಕಾಯಿಲೆಯ ಸಿಂಪ್ಟಮ್ಸ್ ಗಳನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ. ಇನ್ನು ಮುಂದೆ ಈ ಸ್ಯಾಂಡಲ್ವುಡ್ ಸ್ಪೀಸೀಸ್ ನಶಿಸಿ ಹೋಗದಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಬೆಂಗಳೂರು ಬೇಸ್ಡ್ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ IWST ಅನ್ನುವಂಥದ್ದು ಪುಣೆ ಬೇಸ್ಡ್ ನ್ಯಾಷನಲ್ ಸೆಂಟರ್ ಫಾರ್ ಸೆಲ್ ಸೈನ್ಸಸ್ ನೊಟ್ಟಿಗೆ 3 ವರ್ಷಗಳ ಒಂದು ಸ್ಟಡಿಯನ್ನ ಮಾಡೋದಕ್ಕೆ ಕೈ ಜೋಡಿಸಿರುವಂಥದ್ದು. ಇದರ ಇನಿಷಿಯೇಷನ್ ಅನ್ನ ಯೂನಿಯನ್ ಮಿನಿಸ್ಟ್ರಿ ಆಫ್ ಆಯುಷ್ನವರು ತಗೊಂಡಿರ್ತಕ್ಕಂಥದ್ದು. ಇದಕ್ಕೆ 50 ಲಕ್ಷ ರೂಪಾಯಿಯ ಅಲೋಕೇಶನ್ ಅನ್ನ ಕೂಡ ಈ ಒಂದು ಪ್ರಾಜೆಕ್ಟ್ಗೆ ಅಥವಾ ಈ ಒಂದು ಸ್ಟಡಿಗೆ ಅಂತ ಹೇಳಿ ಮಾಡಲಾಗಿದೆ. ಈ ಮೂಲಕ ಸ್ಯಾಂಡಲ್ವುಡ್ ಸ್ಪೈಕ್ ಡಿಸೀಸಿನ ಕಾರಣ ಆಗಿರ್ಬೋದು ಅಥವಾ ಇದನ್ನ ಹೋಗ್ಲಾಡಿಸೋದಕ್ಕೆ, ಇದನ್ನ ಕ್ಯೂರ್ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ಮೆಡಿಸಿನ್ ಅನ್ನ ಕಂಡುಹಿಡಿಯೋದಾಗಿರ್ಬೋದು, ಆ ಕೆಲಸವನ್ನ ಈ ಒಂದು ಸ್ಟಡಿ ಅನ್ನುವಂಥದ್ದು ಮಾಡಲಿದೆ. ಒಟ್ಟಾರೆಯಾಗಿ ಈ ಆರ್ಟಿಕಲ್ ನಲ್ಲಿ ನಾವು ತಗೊಳ್ಬೇಕಾಗಿರೋದೇನು ಅಂತಂದ್ರೆ ಸ್ಯಾಂಡಲ್ವುಡ್ ಅನ್ನುವಂಥದ್ದು ಕರ್ನಾಟಕದ ಮರ ಅಂತ ಹೇಳಿ, ಕರ್ನಾಟಕದ ಸ್ಟೇಟ್ ಟ್ರೀ ಅಂತ ಹೇಳಿ ಗುರುತಿಸಿಕೊಳ್ಳುವಂತ ಒಂದು ಮರ ಆಗಿದೆ. ಇವುಗಳಿಗೆ ಸ್ಯಾಂಡಲ್ವುಡ್ ಸ್ಪೈಕ್ ಡಿಸೀಸ್ ಅನ್ನುವಂತ ಒಂದು ಕಾಯಿಲೆ ಬರುತ್ತೆ. ಈ ಕಾಯಿಲೆ ಬಂದ್ರೆ ಯಾವುದೇ ಕ್ಯೂರ್ ಇಲ್ಲ, ಆ ಮರವನ್ನ ಕಡಿಬೇಕಾಗುತ್ತೆ. ಇದು ಯಾವ ರೀತಿಯಾಗಿ ಬರುತ್ತೆ ಅಂತ ಅಂದ್ರೆ ಬ್ಯಾಕ್ಟೀರಿಯಲ್ ಪ್ಯಾರಾಸೈಟ್ಸ್ಗಳು ಪ್ಲಾಂಟ್ ಟಿಶ್ಯೂಸ್ಗಳಲ್ಲಿ ಏನಿರುತ್ತೆ ಅವುಗಳ ಫೈಟೋಪ್ಲಾಸ್ಮಾ ಇಂದ ಈ ಒಂದು ಕಾಯಿಲೆ ಬರುವಂತದ್ದು. ಇವುಗಳನ್ನ ಟ್ರಾನ್ಸ್ಮಿಟ್ ಮಾಡೋದು ಯಾರು ಅಂತಂದ್ರೆ ಟ್ರಾನ್ಸ್ಮಿಟ್ ಮಾಡುವಂತ ವೆಕ್ಟರ್ಸ್ ಗಳಾಗಿ ಕೆಲಸ ಮಾಡುವಂತದ್ದು ಇನ್ಸೆಕ್ಟ್ಸ್ಗಳು. ಇದರಿಂದಾಗಿ ಸಾಕಷ್ಟು ಸ್ಯಾಂಡಲ್ವುಡ್ ಟ್ರೀಸ್ ಗಳನ್ನ ನಾವು ಕಳ್ಕೊಳ್ಳೋದ್ರ ಮುಖಾಂತರವಾಗಿ 1998ರಲ್ಲಿ ಇದನ್ನ ವಲ್ನರಬಲ್ ಅನ್ನುವಂತ IUCN ಲಿಸ್ಟ್ ನಲ್ಲಿ ಇಡಲಾಯಿತು ಅನ್ನೋದನ್ನ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಇದರ ಸೈಂಟಿಫಿಕ್ ನೇಮ್ ಸಂತಾಲಂ ಆಲ್ಬಮ್ ಅಂತ ಆಗಿದೆ. ಮುಂದಿನ ಆರ್ಟಿಕಲ್ ನಾರ್ತ್ ಈಸ್ಟರ್ನ್ ರೆಬೆಲ್ ಗ್ರೂಪ್ಸ್ ಇಶ್ಯೂಸ್ ವಿಲ್ ಬಿ ಸೆಟಲ್ಡ್ ಬೈ 2024 ಅನ್ನೋದಾಗಿದೆ. ಇದನ್ನ GS ಪೇಪರ್ 2 ನಾಡಿಯಲ್ಲಿ ಸೆಕ್ಯೂರಿಟಿ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ನಾರ್ತ್ ಈಸ್ಟರ್ನ್ ಅಂದ ತಕ್ಷಣ ಅಂದ್ರೆ ನಾರ್ತ್ ಈಸ್ಟರ್ನ್ ರೀಜನ್ಸ್ಗಳಲ್ಲಿ ಅಥವಾ ಆ ಸ್ಟೇಟ್ಸ್ಗಳಲ್ಲಿ ನಾವು ಸಾಕಷ್ಟು ಇನ್ಸರ್ಜೆಂಟ್ ಗ್ರೂಪ್ಸ್ಗಳನ್ನು ಕಾಣ್ತೇವೆ. NSCN ಆಗಿರ್ಬೋದು, NSC ಕೆಪ್ಲಾಂಗ್ ಆಗಿರ್ಬೋದು, ಈ ರೀತಿ ಸಾಕಷ್ಟು ಒಂದು ಇನ್ಸರ್ಜೆಂಟ್ ಗ್ರೂಪ್ಸ್ಗಳನ್ನು ಅಲ್ಲಿ ಕಾಣ್ತೇವೆ. ಅಸ್ಸಾಂನಲ್ಲಿ ಇರ್ಬೋದು ಅಥವಾ ನಾಗಾಲ್ಯಾಂಡನ್ನು ಬೇರೆ ಒಂದು ರಾಷ್ಟ್ರವನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಹೋರಾಟ ಮಾಡುವಂಥ ಇನ್ಸರ್ಜೆಂಟ್ ಗ್ರೂಪ್ಸ್ಗಳಾಗಿರ್ಬೋದು. ಯಾಕೆ ಅಂತ ಅಂದಾಗ ಅವರು ಭಾರತದ ಸಾಕಷ್ಟು ಮಂದಿಗೆ ಏನು ಫೆಸಿಲಿಟೀಸ್ ಇದೆಯೋ ಆ ಫೆಸಿಲಿಟೀಸು ಎಷ್ಟೋ ವರ್ಷಗಳವರೆಗೆ ಅವರಿಗೆ ಸರಿಯಾದ ಮಟ್ಟಿಗೆ ದೊರಕಿಲ್ಲದೆ ಇರುವಂಥದ್ದು. ಮತ್ತೆ ಮೈನ್ಲ್ಯಾಂಡ್ ಭಾರತ ಏನಿದೆ ಅದರಿಂದ ಅವರು ಒಂದಷ್ಟು ಮಟ್ಟಿಗೆ ಕನೆಕ್ಟಿವಿಟಿ ಕೂಡ ಕೊರತೆ ಇರೋದ್ರಿಂದ ದೂರನೇ ಉಳಿದಿದ್ದಂಥದ್ದು ಕೂಡ ಒಂದು ಕಾರಣ ಆಗಿದೆ. ಕಲ್ಕತ್ತಾದಿಂದ ನಾರ್ತ್ ಈಸ್ಟರ್ನ್ಗೆ ಕನೆಕ್ಟ್ ಮಾಡುವಂಥ ಒಂದು ರೀಜನ್ ಏನಿದೆ ಅಲ್ಲಿ ಸಿಲಿಗುರಿ ಕಾರಿಡಾರ್ ಅಂತ ಹೇಳಿ ಅದನ್ನು ಕರಿತೇವೆ. ಅದು ಸಾಕಷ್ಟು ನ್ಯಾರೋ ಆಗಿರ್ತಕ್ಕಂಥ ಒಂದು ರೀಜನ್ ಆಗಿದೆ. ಈ ಒಂದು ಚಿಕ್ಕ ಒಂದು ಕನೆಕ್ಟಿವಿಟಿಯ ಮುಖಾಂತರವಾಗಿ ನಾವು ನಾರ್ತ್ ಈಸ್ಟರ್ನ್ಗೆ ತಲುಪಬೇಕಾಗುತ್ತೆ. ಅಲ್ಲಿಗೆ ತಲುಪೋದಕ್ಕೆ ಈ ಹಿಂದೆ ರೈಲ್ವೇಸ್ ಫೆಸಿಲಿಟೀಸ್ ಕೂಡ ಇರಲಿಲ್ಲ. ಈಗ ಅವೆಲ್ಲವೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇರುವಂಥದ್ದು. ಹಾಗಾಗಿ ಅವರೆಲ್ಲೋ ಒಂದು ಕಡೆ ಕನೆಕ್ಟಿವಿಟಿ ವೈಡ್ ಅನ್ನುವಂಥದ್ದು ನಮ್ಮ ಮತ್ತೆ ಇನ್ನು ನಾರ್ತ್ ಈಸ್ಟರ್ನ್ ರೀಜನ್ ಮಂದಿಯೊಟ್ಟಿಗೆ ಇತ್ತು. ಮತ್ತೆ ಅವರ ಕಲ್ಚರ್ ಡಿಫ್ರೆಂಟ್ ಆಗಿದೆ, ಕ್ಯೂಸಿನ್ ಡಿಫ್ರೆಂಟ್ ಆಗಿದೆ. ಅವರು ನೋಡೋದಕ್ಕೆ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ಎಲ್ಲ ಭಾರತೀಯರಿಗೆ ಹೋಲಿಸಿದಾಗ ಅವರ ಒಂದು ಮುಖದ
ಛಾಯೆ ಕೂಡ ಡಿಫ್ರೆಂಟ್ ಆಗಿ ಇರುತ್ತೆ, ಅವರ ಒಂದು ಎಥ್ನಿಸಿಟಿ ಡಿಫ್ರೆಂಟ್ ಆಗಿದೆ, ಲ್ಯಾಂಗ್ವೇಜಸ್ ಡಿಫ್ರೆಂಟ್ ಆಗಿದೆ. ಈ ಎಲ್ಲ ಕಾರಣದಿಂದ ಬುಡಕಟ್ಟು ಜನಾಂಗದವರಾಗಿದ್ದಾರೆ, ಅಲ್ಲಿ ಕಾಡು ಹೆಚ್ಚಾಗಿದೆ, ಅವರ ಭಾಷೆ ಬೇರೆ ಆಗಿದೆ ಮತ್ತು ಅವರ ಆಸ್ಪಿರೇಷನ್ಸ್ಗಳನ್ನು ಭಾರತದ ಕೇಂದ್ರ ಸರ್ಕಾರ ಫುಲ್ಫಿಲ್ ಮಾಡ್ತಾ ಇಲ್ಲ. ಅವರಿಗೆ ಅಲ್ಲಿ ಹೆಚ್ಚಿನ ಮಂದಿ ಅಂದ್ರೆ ಅಲ್ಲಿನ ಪ್ರದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ ಅನ್ನುವಂಥದ್ದು ಕೂಡ ಕಡಿಮೆ ಇರೋದ್ರಿಂದಾಗಿ ಅವರಿಗೆ ಸಾಕಷ್ಟು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಸಿಗ್ತಾ ಇಲ್ಲ ನಮ್ಮ ಪಾರ್ಲಿಮೆಂಟ್ನಲ್ಲಿ. ಹೀಗಿರುವಾಗ ಅಲ್ಲಿನ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ನೇ ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಅವರಿಗೆ ಅವರ ಒಂದು ದನಿಯನ್ನ ಮಾತನಾಡಲಿಕ್ಕೆ, ಅವರ ಬಗ್ಗೆ ಅವರ ಒಂದು ಆಸ್ಪಿರೇಷನ್ಸ್ಗಳನ್ನು ಮಾತನಾಡಲಿಕ್ಕೆ ಸರಿಯಾದಂಥ ಲೀಡರ್ಸ್ಗಳು ಪಾರ್ಲಿಮೆಂಟ್ನಲ್ಲಿ ಇರೋದಿಲ್ಲ. ಹಾಗಾಗಿ ಸರಿಯಾಗಿ ಅವರ ಕನ್ಸರ್ನ್ಸ್ಗಳನ್ನು ಅಡ್ರೆಸ್ ಮಾಡ್ತಿಲ್ಲ ಅನ್ನುವಂಥ ಈ ಎಲ್ಲ ಕಾರಣಗಳಿಂದಾಗಿ ಅವರಿಗೆ ಸಪರೇಟ್ ಲ್ಯಾಂಡನ್ನು ನಾಗಾಲ್ಯಾಂಡ್ ಅವರು ಒಂದು ಸಪರೇಟ್ ರಾಷ್ಟ್ರವನ್ನೇ ಮಾಡ್ಕೊಳ್ಳೋದಕ್ಕೆ ಡಿಮ್ಯಾಂಡ್ ಮಾಡೋದಾಗಿರ್ಬೋದು. ಈ ರೀತಿಯ ಕನ್ಸರ್ನ್ಸ್ಗಳನ್ನು ನಾವು ಅಲ್ಲಿ ನೋಡ್ತಾನೆ ಇದ್ವಿ. ಈ ರೀತಿಯ ಇನ್ಸರ್ಜೆಂಟ್ ಗ್ರೂಪ್ಸ್ಗಳು ಅಲ್ಲಿ ಅಶಾಂತಿಯನ್ನು ಕಾಪಾಡ್ತಾ ಇತ್ತು. ಹಾಗಾಗಿ ಆಫ್ಸ್ಪಾ ಅನ್ನುವಂಥದ್ದು ಕೂಡ ಅಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆಕ್ಟ್ ಅನ್ನುವಂಥದ್ದು ಸಾಕಷ್ಟು ವರ್ಷಗಳು ಜಾರಿಯಲ್ಲಿತ್ತು, ಈಗಲೂ ಕೂಡ ಕೆಲವೊಂದಷ್ಟು ರಾಜ್ಯಗಳಲ್ಲಿ ಜಾರಿಯಲ್ಲಿರುವಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಆ ಒಂದು ಪ್ರದೇಶದಲ್ಲಿ ಶಾಂತಿಯನ್ನು ಕಾಪಾಡಲಿಕ್ಕೆ ಅಂತ ಹೇಳಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅನ್ನು ಸಾಕಷ್ಟು ಮಟ್ಟಿಗೆ ಹೆಚ್ಚುಗೊಳಿಸಲಾಗಿದೆ. ಇಲ್ಲಿ ಅಮಿತ್ ಶಾ ಅವರು ಹೇಳ್ತಿರೋ ಪ್ರಕಾರವಾಗಿ ಕಳೆದ ಕಾಂಗ್ರೆಸ್ನ ಸಂದರ್ಭದಲ್ಲಿ ಇದ್ದಂಥ ಇನ್ವೆಸ್ಟ್ಮೆಂಟ್ ಏನಿತ್ತು ಈ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ, ಅದಕ್ಕೆ ಹೋಲಿಸಿದಾಗ ಈಗ ಶೇಕಡ 250ರಷ್ಟು ಅಲೋಕೇಶನ್ ಅನ್ನುವಂಥದ್ದು ಹೆಚ್ಚಾಗಿದೆ. ಅಂದ್ರೆ ಆಗ ₹100 ವೆಚ್ಚ ಮಾಡ್ತಿದ್ರೆ ಈಗ ₹250 ನಾವು ನಾರ್ತ್ ಈಸ್ಟರ್ನ್ ರೀಜನ್ಗೆ ಅಂತ ಹೇಳಿ ವೆಚ್ಚ ಮಾಡ್ತಿದ್ದೇವೆ. ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ಗೆ ಅಂತ ಹೇಳಿ ಹಿಂದಿನ ಕಾಂಗ್ರೆಸ್ ಟೆನ್ಯೂರ್ಗಿಂತ ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ನಾವು ಹಣವನ್ನು ವೆಚ್ಚ ಮಾಡ್ತಿದ್ದೇವೆ. ಮತ್ತು ಸಾಕಷ್ಟು ಪೀಸ್ ಇನಿಷಿಯೇಟಿವ್ಸ್ಗಳನ್ನು ಈಗಾಗಲೇ ಕಳೆದ 6 ವರ್ಷಗಳಿಂದ ಮೋದಿ ಸರ್ಕಾರದವರು ತಗೊಂಡಿದ್ದಾರೆ. ಇನ್ನು ಮುಂಬರುವಂಥ ದಿನಗಳಲ್ಲಿ ಕೂಡ 2024ರ ಹೊತ್ತಿಗೆ ಇನ್ನುಳಿದಂಥ ಏನು ಗ್ರೂಪ್ಸ್ಗಳಿದೆ ಅವುಗಳೊಟ್ಟಿಗೂ ಕೂಡ ಪೀಸನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅಲ್ಲಿ ಒಂದು ಪೀಸನ್ನು, ಶಾಂತಿ ನೆಲೆಯಿರುವಂತೆ ಮಾಡ್ತೇವೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಡೆಸ್ಟಿನೇಷನ್ ನಾರ್ತ್ ಈಸ್ಟ್ 2020 ಅನ್ನುವಂಥ ಒಂದು ವರ್ಚುವಲ್ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸಿದಂಥ ಅಮಿತ್ ಶಾ ಅವರು ನಾರ್ತ್ ಈಸ್ಟರ್ನ್ ರೆಬೆಲ್ ಗ್ರೂಪ್ಸ್ಗಳ ಇಶ್ಯೂವನ್ನು 2024ರೊಟ್ಟಿಗೆ ಒಟ್ಟಾರೆಯಾಗಿ ಕಂಪ್ಲೀಟ್ ಆಗಿ ಸೆಟಲ್ ಮಾಡ್ತೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿರೋದನ್ನು ಈ ಆರ್ಟಿಕಲ್ನಲ್ಲಿ ಒಳಗೊಂಡಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಇಂಡಿಯಾ ಜಪಾನ್ ನೇವೀಸ್ ಮ್ಯಾಚ್ ಸ್ಕಿಲ್ಸ್ ಇನ್ ನಾರ್ದರ್ನ್ ಅರೇಬಿಯನ್ ಸಿ ಅನ್ನೋದಾಗಿದೆ. ಇಲ್ಲಿ ಭಾರತ ಮತ್ತು ಜಪಾನ್ ಅವರು ಒಟ್ಟುಗೂಡಿ ನಾರ್ದರ್ನ್ ಅರೇಬಿಯನ್ ಸಿಯಲ್ಲಿ ಜಿಂಬೆಕ್ಸ್ 20 ಅನ್ನುವಂಥ ಮ್ಯಾರಿಟೈಮ್ ಎಕ್ಸಸೈಸ್ ಅನ್ನ 3 ಡೇ ವಾರ್ ಗೇಮ್ಸ್ ಅನ್ನ ಶುರು ಮಾಡಿರುವಂಥದ್ದನ್ನ ನೋಡಬಹುದಾಗುತ್ತೆ. 4th ಎಡಿಷನ್ ಆಗಿರುವಂಥದ್ದು ಇದೊಂದು ಬೈಲ್ಯಾಟ್ರಲ್ ಮ್ಯಾರಿಟೈಮ್ ಎಕ್ಸಸೈಸ್ ಆಗಿದೆ. ಭಾರತ ಮತ್ತು ಜಪಾನ್ನ ನಡುವೆ ನಡೆಯುವಂಥ ಬೈಲ್ಯಾಟ್ರಲ್ ಮ್ಯಾರಿಟೈಮ್ ಎಕ್ಸಸೈಸ್ ಆಗಿರುವಂಥದ್ದು ನಾರ್ದರ್ನ್ ಅರೇಬಿಯನ್ ಸಿಯಲ್ಲಿ ಇದು ನಡೀತಾ ಇರ್ತಕ್ಕಂಥದ್ದು. ಇದೇ ತಿಂಗಳ ಆರಂಭದಲ್ಲಿ ಮ್ಯೂಚುವಲ್ ಲಾಜಿಸ್ಟಿಕ್ ಸಪೋರ್ಟ್ ಅಗ್ರಿಮೆಂಟ್ ಅನ್ನು ಭಾರತ ಮತ್ತು ಜಪಾನ್ ಮಾಡ್ಕೊಂಡಿತ್ತು. ಅದರ ನಂತರದಲ್ಲಿ ನಡೀತಿರ್ತಕ್ಕಂಥ ಫಸ್ಟ್ ಎಕ್ಸೈಸ್ ಕೂಡ ಇದಾಗಿರೋದ್ರಿಂದ ಇದಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಇದು ಹೊಂದಿರತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ಫೋಕಸ್ ಯಾವ ವಿಚಾರಕ್ಕಾಗಿ ಮಾಡ್ತಿದ್ದಾರೆ ಅಂದರೆ ಇನ್ಫಾರ್ಮೇಷನ್ ಶೇರಿಂಗ್ನ ವಿಚಾರವಾಗಿ ಮತ್ತು ಮ್ಯಾರಿಟೈಮ್ ಡೊಮೈನ್ ಅವೇರ್ನೆಸ್ MDA ವಿಚಾರವಾಗಿ. ಅದು ಎಲ್ಲಿ ಅಂತ ಅಂದರೆ ಇಂಡಿಯನ್ ಓಷನ್ ರೀಜನ್ ಮತ್ತು ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ MDA ಮತ್ತು ಇನ್ಫಾರ್ಮೇಷನ್ ಶೇರಿಂಗ್ ಅನ್ನು ಮ್ಯಾರಿಟೈಮ್ ಕೋಆಪರೇಷನ್ ವಿಚಾರದಲ್ಲಿ ಸಿಗ್ನಿಫಿಕೆಂಟ್ ಆಗಿ ಇನ್ಕ್ರೀಸ್ ಮಾಡಲಾಗಿದೆ. ಈ ಜಿಂಬೆಕ್ಸ್ 20 ಅನ್ನುವಂಥದ್ದು ನಮ್ಮ ಮತ್ತು ಜಪಾನ್ನ ನಡುವೆ ಒಂದು ಬಾಂಧವ್ಯ ಅನ್ನುವಂಥದ್ದು ಯಾವ ರೀತಿಯಾಗಿ ಬೆಳೀತಾ ಇದೆ ಮತ್ತು ನಮ್ಮೆರಡು ರಾಷ್ಟ್ರಗಳ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಒಳಿತಾಗಿ ಚೆನ್ನಾಗಿ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಬೈಲ್ಯಾಟ್ರಲ್ ರಿಲೇಷನ್ಸ್ ಅನ್ನುವಂಥದ್ದು ದಿನೇ ದಿನೇ ಸ್ನೇಹಯುತವಾಗಿ ಕನ್ವರ್ಟ್ ಆಗ್ತಾ ಇದೆ, ಇನ್ನೂ ಕೂಡ ಹೆಚ್ಚಿನ ಒಳ್ಳೆಯ ಸಂಬಂಧವನ್ನು ಹೊಂದ್ತಾ ಇದ್ದೇವೆ ಅನ್ನೋದನ್ನು ಇದು ತೋರಿಸ್ತಾ ಇರುವಂಥದ್ದು. ಈ ಜಿಂಬೆಕ್ಸ್ನ ಪ್ಲಾನ್ಡ್ ಎಕ್ಸಸೈಸ್ಗಳು ಏನಿದೆ, ಜಿಂಬೆಕ್ಸ್ನ ಸಂದರ್ಭದಲ್ಲಿ ಪ್ಲಾನ್ ಮಾಡಿರ್ತಕ್ಕಂಥ ಲೆವೆಲ್ ಆಫ್ ಆಪರೇಷನ್ಸ್ಗಳು ಏನನ್ನ ಇಂಡಿಕೇಟಿವ್ ಆಗ್ತಾ ಇದೆ ಅಂತ ಅಂದರೆ ಇಂಡೋ ಜಾಪನೀಸ್ ಡಿಫೆನ್ಸ್ ರಿಲೇಷನ್ಸ್ಗಳ ಅಪ್ಸ್ವಿಂಗ್ ಅನ್ನುವಂಥದ್ದು, ಅಂದರೆ ಯಾವ ರೀತಿಯಾಗಿ ನಮ್ಮಿಬ್ಬರ ಸಂಬಂಧ ಇನ್ನೂ ಕೂಡ ವೃದ್ಧಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ಎಕ್ಸ್ಪೆರಿಮೆಂಟ್ಸ್ಗಳು ಅಥವಾ ಈ ಎಕ್ಸಸೈಸ್ಗಳು ನಮಗೆ ತೋರಿಸ್ತಾ ಇರುವಂಥದ್ದು. ಮತ್ತು ಕಂಟಿನ್ಯೂಡ್ ಎಫರ್ಟ್ಸ್, ಎರಡೂ ಸರ್ಕಾರಗಳಿಂದ ಕಂಟಿನ್ಯೂಡ್ ಎಫರ್ಟ್ಸ್ಗಳನ್ನು ಹಾಕ್ತಾ ಇರುವಂಥದ್ದು. ಮೋರ್ ಸೆಕ್ಯೂರ್ ಅಂದರೆ ಹೆಚ್ಚು ಸೆಕ್ಯೂರ್ ಅನ್ನು ಹೊಂದುವಂಥ ಓಪನ್ ಆಗಿರುವಂಥ ಇನ್ಕ್ಲೂಸಿವ್ ಗ್ಲೋಬಲ್ ಕಾಮನ್ಸ್ಗಳನ್ನು ಅಚೀವ್ ಮಾಡೋದಕ್ಕೆ ಅಂತ ಹೇಳಿ, ಅದು ಕೂಡ ಇಂಟರ್ನ್ಯಾಷನಲ್ ರೆಗ್ಯುಲೇಷನ್ಸ್ಗಳಿಗೆ ಬದ್ಧವಾಗಿರುವಂತೆ ಒಂದು ಮೋರ್ ಸೆಕ್ಯೂರ್ ಓಪನ್ ಇನ್ಕ್ಲೂಸಿವ್ ಗ್ಲೋಬಲ್ ಕಾಮನ್ಸ್ಗಳನ್ನು ಅಚೀವ್ ಮಾಡಲಿಕ್ಕೆ ಅಂತ ಹೇಳಿ ಎರಡೂ ರಾಷ್ಟ್ರಗಳು ಕಂಟಿನ್ಯೂಡ್ ಎಫರ್ಟ್ಸ್ಗಳನ್ನು ಮತ್ತು ಡಿಫೆನ್ಸ್ ರಿಲೇಷನ್ಸ್ಗಳನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಹಾಕ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದಾಗುತ್ತೆ. ಇದು 3 ಡೇ ವಾರ್ ಗೇಮ್ಸ್ ಅನ್ನುವಂಥದ್ದು ಸ್ಯಾಟರ್ಡೇ ಬಿಗಿನ್ ಆಗಿರ್ತಕ್ಕಂಥದ್ದು. ನಾನ್ ಕಾಂಟ್ಯಾಕ್ಟ್ ಅಟ್ ಸಿ ಓನ್ಲಿ ಫಾರ್ಮ್ಯಾಟ್ ಅನ್ನುವಂಥ ಈ ಫಾರ್ಮ್ಯಾಟ್ನಲ್ಲಿ ಇದು ಆಗ್ತಾ ಇದೆ. ಯಾಕೆಂದರೆ ಕೋವಿಡ್-19 ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದಾಗಿ ಈ ರಿಸ್ಟ್ರಿಕ್ಷನ್ಸ್ಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡದೆ ನಾನ್ ಕಾಂಟ್ಯಾಕ್ಟ್ ಅಟ್ ಸಿ ಓನ್ಲಿ ಫಾರ್ಮ್ಯಾಟ್ ಅನ್ನುವಂಥ ಫಾರ್ಮ್ಯಾಟ್ನಲ್ಲಿ ಇದನ್ನು ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಭಾರತದ ಪರವಾಗಿ, ಇಂಡಿಯನ್ ನೇವಿಯ ಪರವಾಗಿ ಇಂಡಿಜಿನಸ್ ಸ್ಟೆಲ್ತ್ ಡೆಸ್ಟ್ರಾಯರ್ INS ಚೆನ್ನೈ ಆಗಿರ್ಬೋದು, ಸ್ಟೆಲ್ತ್ ಫ್ರಿಗೇಟ್ INS ತಾರ್ಕಾಶ್ ಮತ್ತು ಫ್ಲೀಟ್ ಟ್ಯಾಂಕರ್ ದೀಪಕ್ ಇವುಗಳು ಇನ್ವಾಲ್ವ್ ಆಗಿದ್ರೆ, ಜಾಪನೀಸ್ ಸೈಡ್ನಲ್ಲಿ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ JMSDF ಅನ್ನುವಂಥದ್ದು, ಕಾಗಾ ಇಜುಮೋ ಕ್ಲಾಸ್ ಹೆಲಿಕಾಪ್ಟರ್ ಡೆಸ್ಟ್ರಾಯರ್ ಇಕಾಜುಸಿ ಇವುಗಳನ್ನು, ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಇವುಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಬೈಲ್ಯಾಟ್ರಲ್ ಮ್ಯಾರಿಟೈಮ್ ಎಕ್ಸಸೈಸ್ ಅನ್ನ ಮಾಡ್ತಾ ಇರುವಂಥದ್ದು.
ಎರಡು ರಾಷ್ಟ್ರಗಳು MDA ವಿಚಾರದಲ್ಲಿ ಸ್ಟಡಿಯಾಗಿ ಪ್ರೋಗ್ರೆಸ್ಸನ್ನು ಮಾಡ್ತಾನೆ ಇದೆ ಸಾಕಷ್ಟು ವರ್ಷಗಳಿಂದ. ಮತ್ತು ಇವುಗಳನ್ನು ಇಂಪ್ಲಿಮೆಂಟಿಂಗ್ ಅರೇಂಜ್ಮೆಂಟ್ನಲ್ಲಿ ಕೂಡ ಡೀಪರ್ ಕೋಆಪರೇಷನ್ ಅನ್ನುವಂಥದ್ದು ಎರಡು ರಾಷ್ಟ್ರಗಳ ನೇವಿಯ ನಡುವೆ ಸಿಗ್ನೇಚರ್ ಆಗಿರೋದನ್ನು ಕೂಡ ನಾವಿಲ್ಲಿ ಕಾಣಬಹುದಾಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಜಿಂಬೆಕ್ಸ್ 2020 ಅನ್ನುವಂಥದ್ದು ಭಾರತ ಮತ್ತು ಜಪಾನ್ನ ನಡೆದಿರ್ತಕ್ಕಂಥ ಬೈಲ್ಯಾಟ್ರಲ್ ಮ್ಯಾರಿಟೈಮ್ ಎಕ್ಸೈಸ್ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ನೆನಪಿರಲಿ. ಯಾಕೆಂದರೆ ಕೋವಿಡ್ನ ಸಂದರ್ಭದಲ್ಲೂ ಕೂಡ ನಡೆದಿರ್ತಕ್ಕಂಥ ಮ್ಯಾರಿಟೈಮ್ ಎಕ್ಸೈಸ್ ಇದಾಗಿರುವಂಥದ್ದು. ಮತ್ತು ಭಾರತ ಇನ್ನು ಯಾವ ರಾಷ್ಟ್ರಗಳೊಟ್ಟಿಗೆ ಮ್ಯಾರಿಟೈಮ್ ಎಕ್ಸಸೈಸನ್ನು ನಡೆಸುತ್ತೆ, ಅವುಗಳ ಹೆಸರುಗಳೇನು ಅನ್ನೋದನ್ನು ಕೆಲವನ್ನ ನಾನು ಡಿಸ್ಕಸ್ ಮಾಡ್ತೇನೆ. ಸಂಪ್ರೀತಿ ಅಂತ ಹೇಳಿ ಭಾರತ ಮತ್ತು ಬಾಂಗ್ಲಾದೇಶನ ನಡುವೆ ನಡೆಯುವಂಥ ಒಂದು ಎಕ್ಸೈಸ್ ಆಗಿರ್ಬೋದು. ಮಿತ್ರಶಕ್ತಿ ಅನ್ನುವಂಥದ್ದು ಇಂಡಿಯಾ ಮತ್ತು ಶ್ರೀಲಂಕಾದ ನಡುವೆ ನಡೆಯುವಂಥ ಮಿಲಿಟರಿ ಎಕ್ಸೈಸ್ ಆಗಿದೆ. ಮೈತ್ರಿ ಅನ್ನುವಂಥದ್ದು ಇಂಡಿಯಾ ಮತ್ತು ಥೈಲೆಂಡ್ನ ನಡುವೆ ನಡೆಯುವಂಥದ್ದು. ವಜ್ರ ಪ್ರಹಾರ ಅನ್ನುವಂಥದ್ದು ಇಂಡಿಯಾ ಮತ್ತು US ನ ನಡುವೆ. ಯುದ್ಧ ಅಭ್ಯಾಸ ಅನ್ನುವಂಥದ್ದು ಇಂಡಿಯಾ ಮತ್ತು US ನ ನಡುವೆ ನಡೆಯುವಂಥದ್ದು. ನೊಮ್ಯಾಡಿಕ್ ಎಲಿಫೆಂಟ್ ಇದನ್ನು ಈಗಾಗಲೇ ನಾವು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥದ್ದು. ಇಂಡಿಯಾ ಮತ್ತು ಮಂಗೋಲಿಯಾದ ನಡುವೆ ನಡೆಯುವಂಥ ಒಂದು ಮಿಲಿಟರಿ ಎಕ್ಸೈಸ್ ಆಗಿರುವಂಥದ್ದು. ಗರುಡ ಶಕ್ತಿ ಇಂಡಿಯಾ ಮತ್ತು ಇಂಡೋನೇಷ್ಯಾದ ನಡುವೆ ನಡೆಯುತ್ತೆ. ಶಕ್ತಿ ಅನ್ನುವಂಥದ್ದು ಇಂಡಿಯಾ ಮತ್ತು ಫ್ರಾನ್ಸ್ನ ನಡುವೆ ನಡೆಯುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಶಕ್ತಿ ಅನ್ನುವಂಥದ್ದು ಇಂಡಿಯಾ ಮತ್ತು ಫ್ರಾನ್ಸ್ನ ನಡುವೆ, ಇಂಡಿಯಾ ಮತ್ತು ಇಂಡೋನೇಷ್ಯಾದ ನಡುವೆ ಗರುಡ ಶಕ್ತಿ ಅನ್ನುವಂಥದ್ದು. ಸೂರ್ಯ ಕಿರಣ್ ಅನ್ನುವಂಥದ್ದು ಇಂಡಿಯಾ ಮತ್ತು ನೇಪಾಳನ ನಡುವೆ, ಇಂಡಿಯಾ ಮತ್ತು ಚೈನಾದ ನಡುವೆ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನುವಂಥ ಎಕ್ಸಸೈಸ್ಗಳು. ಈ ಎಲ್ಲ ಎಕ್ಸಸೈಸ್ಗಳು ಇನ್ನೂ ಕೂಡ ಸಾಕಷ್ಟು ಎಕ್ಸಸೈಸ್ಗಳಿದೆ. ಈ ಬಾರಿ ನಡೆದಿರ್ತಕ್ಕಂಥ ಎಕ್ಸಸೈಸ್ಗಳಾಗಿರ್ಬೋದು. ಮತ್ತು ಈ ಬಾರಿ ನಾವು ಯಾವ ರಾಷ್ಟ್ರದೊಟ್ಟಿಗೆ ಒಂದು ಒಳ್ಳೆ ಸಂಬಂಧವನ್ನು ಹೊಂದಿದ್ದೇವೆ ಅಥವಾ ಸ್ಪೆಷಲಿ ಈ ಬಾರಿ ಕಂಡಕ್ಟ್ ಆಗಿರ್ತಕ್ಕಂಥ ಎಕ್ಸಸೈಸ್ಗಳು ಯಾವುದಾದ್ರೂ ಇದ್ದರೆ ಅವೆಲ್ಲವೂ ಕೂಡ ಪ್ರಿಲಿಮ್ಸ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಸಾಕಷ್ಟು ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ಈ ಮಿಲಿಟರಿ ಎಕ್ಸಸೈಸಲ್ಲಿ ಲಿಸ್ಟ್ ಅನ್ನುವಂಥದ್ದು ನಿಮಗೆ ಯಾವಾಗಲೂ ಕೂಡ ನೆನಪಿರಬೇಕು. ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆ ಕೇಳಬಹುದಾದಂಥ ಒಂದು ಇಂಪಾರ್ಟೆಂಟ್ ಕೋರ್ ಏರಿಯಾ ಇದು ಆಗಿರುವಂಥದ್ದು. ಎಡಿಟೋರಿಯಲ್ಗಳನ್ನು ಡಿಸ್ಕಸ್ ಮಾಡೋಣ. ಸ್ಯಾಲಿಟರಿ ಲೆಸನ್ ಅನ್ನುವಂಥದ್ದು ಇಂದಿನ ಮೊದಲ ಎಡಿಟೋರಿಯಲ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ವೋಡಾಫೋನ್ ಗ್ರೂಪ್ PLC ಈ ಒಂದು ಗ್ರೂಪ್ ಏನಿದೆ ಇದು ಭಾರತದ ಮೇಲೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ PCA ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ನ ಬಳಿಯಲ್ಲಿ ಒಂದು ಕೇಸನ್ನು ತಗೊಂಡು ಹೋಗಿತ್ತು. ಇದರಲ್ಲಿ ವೋಡಾಫೋನ್ ಜಯವನ್ನು ಗಳಿಸಿರ್ತಕ್ಕಂಥದ್ದು. ಇದರ ಕುರಿತಾಗಿ ಈ ಎಡಿಟೋರಿಯಲ್ನಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಏನಿದು ಕೇಸ್ ಅಂತ ನೋಡೋದಾದರೆ 2007ರಲ್ಲಿ ವೋಡಾಫೋನ್ ಬ್ರಿಟಿಷ್ ಟೆಲಿಕಮ್ಯುನಿಕೇಷನ್ ಆಗಿರ್ತಕ್ಕಂಥ ವೋಡಾಫೋನ್ ಕಂಪನಿ 67% ಆಫ್ ಹಚಿಸನ್ ವ್ಯಾಂಪೋವಾ ಅನ್ನುವಂಥ ಒಂದು ಕಂಪನಿಯ ಸ್ಟೇಕ್ ಹೋಲ್ಡ್ಸನ್ನು ಖರೀದಿ ಮಾಡುತ್ತೆ. ಈ ಒಂದು ಖರೀದಿ ಅನ್ನುವಂಥದ್ದು ಭಾರತದ ಹೊರಗಡೆ ನಡೆಯುತ್ತೆ. ಆದರೂ ಕೂಡ ಭಾರತ ಸರ್ಕಾರದವರು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಮತ್ತು ಅದರ ಮೇಲಿನ ಇಂಟ್ರೆಸ್ಟನ್ನು ಕೂಡ ಕಟ್ಟಬೇಕು ಅಂತ ಹೇಳಿ ವೋಡಾಫೋನ್ನವರಿಗೆ ಹೇಳುವಂಥದ್ದು. ಇದನ್ನು ವಿರೋಧಿಸಿ ವೋಡಾಫೋನ್ ಕೇಸ್ ಹಾಕಿದಾಗ ಮೊದಲ ಬಾರಿಗೆ ಬಾಂಬೆ ಹೈಕೋರ್ಟ್ನಲ್ಲಿ ವೋಡಾಫೋನಿಗೆ ಸೆಟ್ ಬ್ಯಾಕ್ ಆಗುತ್ತೆ. ಆದರೆ ಅಲ್ಲಿಗೆ ಸುಮ್ಮನಿರದಂಥ ವೋಡಾಫೋನ್ ಈ ಒಂದು ಕೇಸನ್ನು ಸುಪ್ರೀಂ ಕೋರ್ಟಿಗೆ ಕೊಂಡೊಯ್ಯುತ್ತೆ. ಸುಪ್ರೀಂ ಕೋರ್ಟ್ 2012ರಲ್ಲಿ ವೋಡಾಫೋನಿಗೆ ಫೇವರ್ ಆಗಿ ತೀರ್ಪನ್ನು ನೀಡುತ್ತೆ. ಆದರೆ 2012ರಲ್ಲಿ ಸರ್ಕಾರ ಏನು ಮಾಡುತ್ತೆ, ಫಿನಾನ್ಸ್ ಆ್ಯಕ್ಟ್ ಏನಿದೆ ಈ ಆ್ಯಕ್ಟನ್ನೇ ಅಮೆಂಡ್ ಮಾಡೋದ್ರ ಮುಖಾಂತರವಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಒಂದು ಪವರನ್ನು ನೀಡುತ್ತೆ. ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸನ್ನು ಹಾಕುವಂಥ ಒಂದು ಪವರನ್ನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನೀಡುತ್ತೆ. ಆದರೆ ಈ ರೀತಿಯಾಗಿ ರೆಟ್ರೋಸ್ಪೆಕ್ಟಿವ್ ಆಗಿ ಟ್ಯಾಕ್ಸ್ ಲಯಬಿಲಿಟಿಯನ್ನು ಇಂಪೋಸ್ ಮಾಡುವಂಥದ್ದು, ನಮ್ಮ ಇಂಟ್ರೆಸ್ಟ್ ಪೆನಾಲ್ಟೀಸ್ಗಳನ್ನು ಇಂಪೋಸ್ ಮಾಡುವಂಥದ್ದು ನಮ್ಮ ಮತ್ತು ನೆದರ್ಲ್ಯಾಂಡ್ನ ನಡುವೆ ಮಾಡ್ಕೊಂಡಿರ್ತಕ್ಕಂಥ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿ ಏನಿದೆ ಈ ಟ್ರೀಟಿಯನ್ನು ವೈಲೇಟ್ ಮಾಡಿದಾಗ ಆಗುತ್ತೆ ಅಂತ ಹೇಳಿ 2014ರಲ್ಲಿ ಮತ್ತೆ ವೋಡಾಫೋನ್ ಗ್ರೂಪ್ ಅನ್ನುವಂಥದ್ದು ಈ ಒಂದು ಕೇಸನ್ನು ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ನೆದರ್ಲ್ಯಾಂಡಿನ ಹೇಗ್ನಲ್ಲಿರ್ತಕ್ಕಂಥ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಬಳಿ ಈ ಒಂದು ಕೇಸನ್ನು ಹೊತ್ತೊಯ್ಯುತ್ತೆ. ಮತ್ತು ಈ ರೀತಿಯಾಗಿ ರೆಟ್ರೋಸ್ಪೆಕ್ಟಿವ್ ಆಗಿ ಟ್ಯಾಕ್ಸನ್ನು ಹಾಕುವಂಥದ್ದು ಯುನೈಟೆಡ್ ನೇಷನ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಲಾ ಈ UNCTRAL ಏನಿದೆ ಇದರ ರೂಲ್ಸ್ಗೂ ಕೂಡ ವಿರುದ್ಧವಾಗಿ ಇರುವಂಥದ್ದು. ಇವುಗಳನ್ನು ಕೂಡ ವೈಲೇಟ್ ಮಾಡಿದಾಗ ಆಗುತ್ತೆ. ಮತ್ತು ನೆದರ್ಲ್ಯಾಂಡ್ನೊಟ್ಟಿಗಿನ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿಯನ್ನು ಕೂಡ ವೈಲೇಟ್ ಮಾಡಿದಾಗ ಆಗುತ್ತೆ. ಹಾಗಾಗಿ ಈ ಒಂದು ಕೇಸನ್ನು 2014ರಲ್ಲಿ ವೋಡಾಫೋನ್ ಗ್ರೂಪ್ ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಬಳಿ ತಗೊಂಡೋಗ್ತಾರೆ. ಆ ಒಂದು ಕೇಸಿನ ತೀರ್ಪು ಈಗ ಹೊರಹೊಮ್ಮಿದ್ದು ಈಗೇನು ಭಾರತದವರು ಕ್ಲೈಮ್ ಮಾಡ್ತಾ ಇದ್ರು ವೋಡಾಫೋನ್ ಅವರು ನೀಡಬೇಕು ಅಂತ ಹೇಳಿ ಟ್ಯಾಕ್ಸ್ ಮತ್ತು ಅದರ ಇಂಟ್ರೆಸ್ಟ್ ಮತ್ತು ಪೆನಾಲ್ಟೀಸ್ಗಳನ್ನು, ಅದು ಸರಿಯಲ್ಲ. ಆ ರೀತಿ ಯಾವುದೇ ಪೆನಾಲ್ಟೀಸ್ಗಳನ್ನು ಟ್ಯಾಕ್ಸಸನ್ನು ನಾವು ಕಲೆಕ್ಟ್ ಮಾಡುವಂತಿಲ್ಲ ಅಂತ ಹೇಳೋದ್ರ ಜೊತೆಗೆ 20,000 ಕೋಟಿ ರೂಪಾಯಿಯನ್ನು ನಾವು ವೋಡಾಫೋನಿಗೆ ತುಂಬಿಕೊಡಬೇಕಾಗಿದೆ. ಯಾಕೆಂದರೆ ಅವರು ಲೀಗಲ್ ಇಶ್ಯೂಸ್ಗೆ ಅಂತ ಹೇಳಿ ಹಣವನ್ನು ಖರ್ಚು ಮಾಡಿರೋದ್ರಿಂದ ಆ ಲೀಗಲ್ ಫೀಸ್ಗಳನ್ನು ಮತ್ತು ಅವರ ಖರ್ಚನ್ನು ತುಂಬಿಕೊಡೋದಕ್ಕೆ ಈ ಹಣವನ್ನು ಭಾರತ ಸರ್ಕಾರದವರೇ ನೀಡಬೇಕು ಅನ್ನುವಂಥದ್ದನ್ನು ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ತೀರ್ಪು ನೀಡಿರ್ತಕ್ಕಂಥದ್ದು ಭಾರತಕ್ಕೆ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಆಗಿದೆ. ಆದರೆ ಇದರಿಂದಲಾದರೂ ಭಾರತ ಅರಿತುಕೊಳ್ಳೋದ್ರ ಮುಖಾಂತರವಾಗಿ ಮತ್ತೆ ಈ ಕೇಸನ್ನು ಮುಂದೆ ಕೊಂಡೊಯ್ಯೋದಾಗಿರ್ಬೋದು ಅಥವಾ ಈ ರೀತಿಯಾದಂಥ ಕೆಲಸಗಳನ್ನು ಮತ್ತೆ ಮಾಡೋದನ್ನು ಭಾರತ ತಡಿಬೇಕಾಗುತ್ತೆ. ಯಾಕೆಂದರೆ ಭಾರತದವರು ಫಾರಿನ್ ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಬರಲಿ ಅಂತ ಹೇಳಿ ಸಾಕಷ್ಟು ಲಾಸ್ಗಳನ್ನು ಈಸ್ ಮಾಡುವಂಥದ್ದು, ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಸಪೋರ್ಟಿವ್ ಆಗಿ ಒಂದಷ್ಟು ಲಾಸ್ಗಳನ್ನು ತರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಾರ್ಯಗಳನ್ನು ವೋಡಾಫೋನ್ ಮಾಡಿದ್ದೇ ಆದಲ್ಲಿ ನಮ್ಮಲ್ಲಿ ಬರುವಂಥ ಫಾರಿನ್ ಇನ್ವೆಸ್ಟ್ಮೆಂಟ್ನ ಮೇಲೆ ಇದು ನೆಗೆಟಿವ್ ಪರಿಣಾಮವನ್ನು ಬೀರೋದ್ರಿಂದಾಗಿ ಇಂಥ ಕಾರ್ಯಗಳನ್ನು ಭಾರತ ಮಾಡದೇ ಇರಲಿ ಮತ್ತು ಈಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅಲ್ಲಿ ಬಂದಿರತಕ್ಕಂಥ ತೀರ್ಪನ್ನ ಮತ್ತೆ ಪ್ರಶ್ನೆ ಮಾಡದೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಇದರಿಂದ ನಾವು ಪಾಠವನ್ನು ಕಲಿಬೇಕಾಗುತ್ತೆ. ಈ ರೀತಿಯಾಗಿ ನಾವು ಪಾಠವನ್ನು ಕಲಿದೇ ಇದ್ರೆ ಓವರ್ಸೀಸ್ ಇನ್ವೆಸ್ಟರ್ಸ್ ಫೇತ್ ಅನ್ನುವಂಥದ್ದು, ಭಾರತದ ಕಮಿಟ್ಮೆಂಟ್ ಇಂಟರ್ನ್ಯಾಷನಲ್ ಟ್ರೀಟೀಸ್ಗಳಲ್ಲಿ ಭಾರತದ ಕಮಿಟ್ಮೆಂಟ್ ಅನ್ನುವಂಥದ್ದು ಸರಿಯಾಗಿಲ್ಲ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ನಾವು
ಲೆವೆಲ್ನಲ್ಲಿ ನೀಡಿದಾಗುತ್ತೆ. ಹಾಗಾಗಿ ಇನ್ವೆಸ್ಟರ್ಸ್ ಫೈತನ್ನು, ಓವರ್ಸೀಸ್ ಇನ್ವೆಸ್ಟರ್ಸ್ ಫೈತನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಅಂದರೆ ಈ ಒಂದು ಕೇಸ್ನಿಂದ ಪಾಠವನ್ನು ಕಲಿಬೇಕಾಗುತ್ತೆ ಅನ್ನುವಂಥದ್ದು ಒಟ್ಟಾರೆ ಈ ಎಡಿಟೋರಿಯಲ್ನ ತಿರುಳಾಗಿರ್ತಕ್ಕಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಪ್ರಾರಂಭವಾದಂಥ ವರ್ಷವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಂದಿನ ಕಡೆ ಎಡಿಟೋರಿಯಲ್ ದ ಬೆನಿಫಿಟ್ಸ್ ಆಫ್ ಅ ಕಾರ್ಬನ್ ಟ್ಯಾಕ್ಸ್ ಅನ್ನೋದಾಗಿದೆ. ಇಲ್ಲಿ ಕಾರ್ಬನ್ ಟ್ಯಾಕ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕಾರ್ಬನ್ ಎಮಿಷನ್ ಮಾಡ್ತಿರ್ತಕ್ಕಂಥ ರಾಷ್ಟ್ರಗಳು ಯಾವುದು, ಅತಿ ಹೆಚ್ಚು ಎಮಿಷನ್ ಮಾಡುವಂಥ ರಾಷ್ಟ್ರಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಈ ಎಡಿಟೋರಿಯಲ್ ಅಲ್ಲಿ ಮುಖ್ಯವಾಗಿ ಕಾರ್ಬನ್ ಟ್ಯಾಕ್ಸ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು, ಇದರಿಂದ ಸಾಕಷ್ಟು ಬೆನಿಫಿಟ್ಸ್ಗಳಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. 2015ರಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅನ್ನುವಂಥದ್ದು ಬರುತ್ತೆ. ಈ ಒಂದು ಅಗ್ರಿಮೆಂಟಿನ ಮುಖ್ಯ ಭಾಗವಾಗಿಯೇ ಭಾರತ ಮತ್ತು ಫ್ರಾನ್ಸ್ನವರು ಸೇರಿಕೊಂಡು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನು ಕೂಡ ಫಾರ್ಮೇಷನ್ ಮಾಡಿರ್ತಕ್ಕಂಥದ್ದು. ಈ ಅಗ್ರಿಮೆಂಟ್ನ ಅಡಿಯಲ್ಲಿರ್ತಕ್ಕಂಥ ಪ್ರಪೋಸಲ್ಸ್ಗಳನ್ನು ಅಥವಾ ಈ ಅಗ್ರಿಮೆಂಟಿನ ಗುರಿಗಳನ್ನು ಈಡೇರಿಸೋಕ್ಕೋಸ್ಕರ ಈ ಅಗ್ರಿಮೆಂಟಿಗೆ ಸಹಿ ಹಾಕಿರ್ತಕ್ಕಂಥ ಕಂಟ್ರೀಸ್ಗಳು INDC ಅಂದರೆ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ಗಳನ್ನು ಆಯಾ ರಾಷ್ಟ್ರಗಳು ತನ್ನ ಬಳಿಯಲ್ಲಿ ಯಾವ ರೀತಿಯಾಗಿ ಕಾರ್ಬನ್ ಅನ್ನು ಕಡಿಮೆ ಮಾಡೋದಕ್ಕೆ, ಕ್ಲೈಮೇಟ್ ಅನ್ನು ಉಳಿಸೋದಕ್ಕೆ, ಎನ್ವಿರಾನ್ಮೆಂಟ್ ಅನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವೆಲ್ಲ ಕಾರ್ಯಗಳನ್ನು ಮಾಡಬಹುದು ಅಂತ ಹೇಳಿ ಒಂದು ಗುರಿಯನ್ನು ಹಾಕೊಂಡು ಯಾವ ವರ್ಷದಷ್ಟೊತ್ತಿಗೆ ನಾವು ಎಷ್ಟು ಕಾರ್ಬನ್ ಎಮಿಷನ್ ಅನ್ನು ಕಡಿಮೆ ಮಾಡ್ತೇವೆ ಅಥವಾ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಅನ್ನು ಬಳಸೋದಕ್ಕೆ ಪ್ರಾರಂಭ ಮಾಡ್ತೇವೆ, ಈ ರೀತಿಯಾದಂಥ ಗುರಿಗಳನ್ನು ಹಾಕೊಂಡಿರುತ್ತೆ. ಇದಕ್ಕೆ ಇತ್ತೀಚೆಗಷ್ಟೇ ಚೀನಾದವರು ಒಂದು ವಿಚಾರವನ್ನ ಹೇಳಿದ್ದಾರೆ. ಏನು ಅಂತಂದ್ರೆ ಲಾರ್ಜೆಸ್ಟ್ ಕಾರ್ಬನ್ ಡೈಆಕ್ಸೈಡ್ ಎಮಿಟರ್ ಆಗಿರ್ತಕ್ಕಂಥ ಚೈನಾದವರು ಅನೌನ್ಸ್ ಮಾಡಿರ್ತಕ್ಕಂಥದ್ದು 2060ರಷ್ಟೊತ್ತಿಗೆ ತಮ್ಮ ಕಾರ್ಬನ್ ಎಮಿಷನ್ಸ್ ಅನ್ನ ನ್ಯೂಟ್ರಲ್ ಆಗಿ ಮಾಡ್ತೇವೆ ಅಂತ ಹೇಳಿ. ಅಂದ್ರೆ ಅವರು ಹೊರಹೊಮ್ಮುವಂತ, ಅವರ ದೇಶದಿಂದ ಹೊರಹೊಮ್ಮುವಂತ ಕಾರ್ಬನ್ಗೂ ಮತ್ತೆ ಆ ದೇಶ ಹೀರಿಕೊಳ್ಳುವಂತ ಕಾರ್ಬನ್ಗೂ ಈ ಎರಡಕ್ಕೂ ಕೂಡ ಬ್ಯಾಲೆನ್ಸ್ ಇರುವಂತೆ ಕಾರ್ಬನ್ ನ್ಯೂಟ್ರಲ್ ಆಗಿ ಮಾಡ್ತೇವೆ 2060ರಷ್ಟೊತ್ತಿಗೆ ಅಂತ ಹೇಳಿ. ಚೈನಾ ಈ ರೀತಿಯ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇದೇನು ತುಂಬಾ ಒಳ್ಳೆಯ ಗುರಿ ಅಂತ ಅಲ್ಲ. 2060ರಷ್ಟೊತ್ತಿಗೆ ಅವರು ತಲುಪುವಂಥದ್ದು, ಅದಕ್ಕಿಂತಲೂ ಕೂಡ ಅರ್ಲಿಯರ್ ಆಗಿ ಅವರು ಗುರಿಯನ್ನು ಇಟ್ಕೊಳ್ಬೇಕಾಗಿತ್ತು. ಯುರೋಪ್ನ ಸಾಕಷ್ಟು ಕಂಟ್ರೀಸ್ಗಳು 2050ಕ್ಕೆ ಈ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಆದರೂ ಕೂಡ ಲಾರ್ಜೆಸ್ಟ್ ಕಾರ್ಬನ್ ಎಮಿಟರ್ ಆಗಿರ್ತಕ್ಕಂಥ ಚೈನಾದವರು ಇಂಥ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಈ ಒಂದು ಅಗ್ರಿಮೆಂಟ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ, ಕ್ಲೈಮೇಟ್ ಚೇಂಜ್ ಅನ್ನ ತಡೆ ಹಿಡಿಯೋದಕ್ಕೆ ಹೆಚ್ಚು ಉಪಕಾರಿಯಾಗುವಂತ ಚೈನಾದ ಒಂದು ನಡೆ ಆಗಿರೋದ್ರಿಂದ ಇದೊಂದು ಸ್ವಾಗತಾರ್ಹವಾದಂಥ ನಡೆ ಅಂತ ಹೇಳ್ಬೋದು. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೂಡ ಯುರೋಪಿಯನ್ ಯೂನಿಯನ್ನಿನ ಪ್ಲಾನ್ ಏನಿದೆ ಕಾರ್ಬನ್ ಲೆವೀಸ್ಗಳನ್ನು ಇಂಪೋರ್ಟ್ಸ್ಗಳ ಮೇಲೆ ಹಾಕೋದಕ್ಕೆ, ಇದನ್ನು ಕೂಡ ಎಂಡೋರ್ಸ್ ಮಾಡ್ತಾ ಇದೆ. ಭಾರತವು ಕೂಡ ಈ ರೀತಿಯಾಗಿ ಕಾರ್ಬನ್ ಇಂಟೆನ್ಸಿವ್ ಫ್ಯೂಯಲ್ಸ್ಗಳ ಮೇಲೆ ಅವುಗಳ ಮೇಲೆ ಟ್ಯಾಕ್ಸಿಂಗ್ ಅನ್ನು ಮಾಡುವಂಥದ್ದು ಮತ್ತೆ ಕಾರ್ಬನ್ ಇಂಟೆನ್ಸಿವ್ ಫ್ಯೂಯಲ್ಸ್ಗಳನ್ನು ಬಳಕೆ ಮಾಡ್ಕೊಳ್ಳದೆ ಅದರ ಬದಲಾಗಿ ಬೇರೆ ಸೋರ್ಸಸ್ಗಳನ್ನು ಬಳಕೆ ಮಾಡೋದ್ರ ಮೇಲೆ ನಾವು ಸ್ವಿಚ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಈ ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ತಿಳಿಸ್ತಾ ಇರತಕ್ಕಂಥದ್ದು. ಕಾರ್ಬನ್ ಎಮಿಷನ್ ಅನ್ನು ಮಾಡುವಂಥ ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಯಾವುದು ಅಂದಾಗ ಅತಿ ಹೆಚ್ಚು ಎಮಿಷನ್ ಮಾಡುವಂಥದ್ದು ಚೈನಾ, ಸೆಕೆಂಡ್ ಎಮಿಷನ್ ಅನ್ನುವಂಥದ್ದು US ನ ಕಡೆಯಿಂದ, ಥರ್ಡ್ ಎಮಿಷನ್ ಅನ್ನುವಂಥದ್ದು ಇಂಡಿಯಾದ ಕಡೆಯಿಂದ ಆಗುತ್ತೆ. ಆದರೆ ಪಾಪ್ಯುಲೇಷನ್ ನಲ್ಲಿ ಪರ್ ಕ್ಯಾಪಿಟಾ ವೈಸ್ ಅನ್ನು ನೋಡಿದಾಗ ಅಂದ್ರೆ ಭಾರತದಲ್ಲಿ ಇರತಕ್ಕಂಥ ಪಾಪ್ಯುಲೇಷನ್ ಅನ್ನುವಂಥದ್ದು ಸಾಕಷ್ಟು ಹೆಚ್ಚಾಗಿದೆ. 120-130 ಕೋಟಿಯಷ್ಟು ಪಾಪ್ಯುಲೇಷನ್ ಅನ್ನು ಭಾರತ ಹೊಂದಿದ್ರೆ US ನವರು ಕೇವಲ 40 ಕೋಟಿಯಷ್ಟು ಪಾಪ್ಯುಲೇಷನ್ ಅನ್ನು ಹೊಂದಿದ್ದಾರೆ. ಆದರೂ ಕೂಡ ನಮಗಿಂತ ಹೆಚ್ಚಿನದಾಗಿ ಕಾರ್ಬನ್ ಎಮಿಷನ್ ಅನ್ನು ಮಾಡ್ತಾರೆ. ಹಾಗಾಗಿ ನಾವು ಪರ್ ಕ್ಯಾಪಿಟಾ ಅನ್ನುವಂಥ ಕಾರ್ಬನ್ ಎಮಿಷನ್ ಅನ್ನು ನೋಡಿದಾಗ ಭಾರತ ಇನ್ನಷ್ಟು ಕೆಳಗಿನ ಮಟ್ಟದಲ್ಲಿ ಇರುತ್ತೆ. ಆದರೆ ಒಟ್ಟಾರೆ ಕಾರ್ಬನ್ ಎಮಿಷನ್ ಅಲ್ಲಿ ಭಾರತ 3ನೇ ಸ್ಥಾನದಲ್ಲಿ ಇರುವಂಥದ್ದು. ಎರಡರಲ್ಲೂ ಕೂಡ ಚೈನಾ ಮೊದಲ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂದ್ರೆ ನಮಗೆ ಗೊತ್ತು ಪರ್ ಕ್ಯಾಪಿಟಾ ಎಮಿಷನ್ ಆಗಲಿ ಒಟ್ಟಾರೆ ಕಾರ್ಬನ್ ಎಮಿಷನ್ ಆಗಲಿ ಈ ಇಂಡಸ್ಟ್ರಿಯಲೈಸ್ಡ್ ಏರಿಯಾಸ್ಗಳಲ್ಲಿ ಹೆಚ್ಚಿರುತ್ತೆ ಅಂತ ಹೇಳಿ. ಚೈನಾ ಹೆಚ್ಚಿನದಾಗಿ ಇಂಡಸ್ಟ್ರೀಸ್ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಲ್ಲಿ ಹೆಚ್ಚಿನ ಕಾರ್ಬನ್ ಎಮಿಷನ್ ಅನ್ನುವಂಥದ್ದು ಆಗ್ತಾ ಇರುವಂಥದ್ದು. ಈಗ ರೆಕಾರ್ಡ್ ಹೀಟ್ ವೇವ್ಸ್ ಅನ್ನುವಂಥದ್ದು ಡೆಲ್ಲಿಯಲ್ಲಿ ಆಗ್ತಾ ಇದೆ. ಅಂದರೆ ಅತಿ ಹೆಚ್ಚು ಉಷ್ಣತೆಯನ್ನು ಹೊಂದಿರತಕ್ಕಂಥ ಹೀಟ್ ವೇವ್ಸ್ನ ಡೆಲ್ಲಿಯಲ್ಲಿ ಕಾಣ್ತಾ ಇದ್ದಾವೆ. ಮತ್ತು ಸೌತ್ ವೆಸ್ಟ್ ಚೈನಾದಲ್ಲಿ ಫ್ಲಡ್ಸ್ಗಳಾಗ್ತಿರುವಂಥದ್ದಾಗಿರ್ಬೋದು, ಕ್ಯಾಲಿಫೋರ್ನಿಯಾದಲ್ಲಿ ಕೆಟಸ್ಟ್ರೋಫಿಕ್ ಫಾರೆಸ್ಟ್ ಫೈರ್ಸ್ ಆಗ್ತಿರುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಒಂದು ರೀತಿಯಾಗಿ ಇಂಡಿಕೇಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಅನ್ನು ಮಾಡ್ತಾ ಇರೋದ್ರಿಂದ ಯಾವ ರೀತಿಯಾದಂಥ ಒಂದು ಡೇಂಜರಸ್ ಇಂಪ್ಯಾಕ್ಟ್ಸ್ ಅನ್ನು ನಾವು ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಒಂದು ರೀತಿಯ ಉದಾಹರಣೆಗಳಾಗಿದೆ. ಹಾಗಾಗಿ ಕಾರ್ಬನ್ ಅನ್ನು ಹೆಚ್ಚಿನ ಎಮಿಷನ್ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಎಲ್ಲ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ. ಇಂಡಿಯಾದವರು ಈಗಾಗಲೇ 2030ರಷ್ಟೊತ್ತಿಗೆ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಕೆಪಾಸಿಟಿ ನಾನ್ ಫಾಸಿಲ್ ಫ್ಯೂಯಲ್ಸ್ಗಳಿಂದ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿಯನ್ನು 40% ಆಫ್ ದಿ ಅವರ್ ಇಂಡಿಯಾಸ್ ಎಲೆಕ್ಟ್ರಿಸಿಟಿ ಕೆಪಾಸಿಟಿಯನ್ನು ನಾನ್ ಫಾಸಿಲ್ ಫ್ಯೂಯಲ್ಸ್ಗಳಿಂದ 2030ರಷ್ಟೊತ್ತಿಗೆ ಮಾಡ್ತೇವೆ ಅನ್ನುವಂಥ ಒಂದು ಕಮಿಟ್ಮೆಂಟ್ ಅನ್ನು ಹಾಕೊಂಡಿದ್ದೇವೆ. ಈ ರೀತಿಯ ಕಮಿಟ್ಮೆಂಟ್ಸ್ ನೊಟ್ಟಿಗೆ ಕಾರ್ಬನ್ ಟ್ಯಾಕ್ಸ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಕೂಡ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಮತ್ತು 2020-21ರ ಬಜೆಟ್ನಲ್ಲಿ ಎನ್ವಿರಾನ್ಮೆಂಟಲ್ ಟ್ಯಾಕ್ಸ್ ಅನ್ನೋದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿರುವಂಥದ್ದು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಕೆನಡಾದಲ್ಲಿ ಈಗಾಗಲೇ ಕಾರ್ಬನ್ ಟ್ಯಾಕ್ಸ್ ಅನ್ನುವಂಥದ್ದು ಇಂಪೋಸ್ ಆಗಿದೆ. ಅಂದರೆ ಯಾವ ಕಂಪನಿ ಅಥವಾ ಯಾರು ಹೆಚ್ಚಿನದಾಗಿ ಕಾರ್ಬನ್ ಅನ್ನು ಪ್ರೊಡ್ಯೂಸ್ ಮಾಡ್ತಾರೆ ಅವರು ಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಕಾರ್ಬನ್ಗೂ ಸೇರಿಸಿ ಅವರು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ. ಅಂದರೆ ಹೆಚ್ಚಿನದಾಗಿ ಕಾರ್ಬನ್ ಪ್ರೊಡ್ಯೂಸ್ ಮಾಡುವಂಥದ್ದು ಎನ್ವಿರಾನ್ಮೆಂಟ್ಗೆ ಒಳ್ಳೆಯದಲ್ಲ, ನೈಸರ್ಗಿಕವಾಗಿ ಒಳ್ಳೆಯದಲ್ಲ. ಈ ಕಾರಣಕ್ಕಾಗಿ ಅವರು ಹೆಚ್ಚಿನ ಹಣವನ್ನು ತೆರಬೇಕಾಗುತ್ತೆ. ಈ ರೀತಿಯಾಗಿ ಇಂಥ ಕಾನ್ಸೆಪ್ಟ್ ಅನ್ನು ಕೆನಡಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಮತ್ತೆ ಸಕ್ಸಸ್ಫುಲ್ ಆಗಿ ಅದು ವರ್ಕ್ ಆಗ್ತಾ ಇದೆ ಕೂಡ. ಈ ಹಿನ್ನೆಲೆಯಲ್ಲಿ ಭಾರತವು ಕೂಡ ಕಾರ್ಬನ್ ಟ್ಯಾಕ್ಸ್ ಅನ್ನು ಇಂಪೋಸ್ ಮಾಡಬೇಕಾಗುತ್ತೆ. ಇದರಿಂದ ನಮ್ಮ GDPಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಮೆಷರ್ಸ್ಗಳನ್ನು ಇನ್ನು ಮುಂದೆ ತರೋದಕ್ಕೆ ಕೂಡ ಉಪಕಾರಿಯಾಗುತ್ತೆ. ಹಾಗಾಗಿ ಸಾಕಷ್ಟು ಬೆನಿಫಿಟ್ಸ್ ಇರೋದ್ರಿಂದ ಕಾರ್ಬನ್ ಟ್ಯಾಕ್ಸ್ನ ಕಡೆಗೆ
ನಾವು ಯೋಚನೆ ಮಾಡಬೇಕಾಗಿದೆ ಅನ್ನುವಂಥದ್ದು ಒಟ್ಟಾರೆ ಈ ಒಂದು ಆರ್ಟಿಕಲ್ನ ಆಶಯ ಆಗಿರ್ತಕ್ಕಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳಿ ಯಾವೆಲ್ಲ ಗ್ಯಾಸಸ್ಗಳು ಕರೆಸ್ಕೊಳ್ಳುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಡೆಯದಾಗಿ ನಿನ್ನೆಯ ಸುದ್ದಿ ವಿಶ್ಲೇಷಣೆಯಲ್ಲಿ ನಾನು ಕೇಳಿದಂಥ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಈ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರವನ್ನು ನೀಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಮೊದಲ ಪ್ರಶ್ನೆ ಹೀಗಿತ್ತು, WHO ಯಾವ ಒಂದು ವರ್ಷದಲ್ಲಿ WHO ಸ್ಥಾಪನೆಯಾಗಿದೆ ಅಂತ ಹೇಳಿ. WHO ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಇದು ಯುನೈಟೆಡ್ ನೇಷನಿನ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿದೆ. ಇದರ ಹೊಣೆಗಾರಿಕೆ ಏನು ಅಂತ ಅಂದರೆ ಜಗತ್ತಿನಲ್ಲಿ ಹೆಲ್ತನ್ನು ಕಾಪಾಡುವಂಥದ್ದನ್ನು ಇದರ ಹೊಣೆಗಾರಿಕೆ ಆಗಿರುವಂಥದ್ದು. ಇದು ಯಾವಾಗ ಫಾರ್ಮೇಷನ್ ಆಯಿತು ಅಂತಂದರೆ UN ಫಾರ್ಮ್ ಆಗಿದ್ದಂಥದ್ದು 1945ರಲ್ಲಿ. ಆದರೆ WHO ಫಾರ್ಮ್ ಆಗಿದ್ದು 1948ರ ಏಪ್ರಿಲ್ 7ರಂದು. ಏಪ್ರಿಲ್ 7ರಂದು WHO ಫಾರ್ಮ್ ಆಗಿದ್ದನ್ನು ಈ ಒಂದು ದಿನವನ್ನು ಕಮೆಮೊರೇಟ್ ಮಾಡೋದಕ್ಕಾಗಿ ಏಪ್ರಿಲ್ 7ಅನ್ನು ಪ್ರತಿ ವರ್ಷವೂ ಕೂಡ ನಾವು ವರ್ಲ್ಡ್ ಹೆಲ್ತ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೇವೆ. ಮತ್ತು ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದಾಗ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ನಾವು WHOದ ಕೇಂದ್ರ ಸ್ಥಾನವನ್ನು ನೋಡ್ಬೋದಾಗುತ್ತೆ. ಮತ್ತು ಇದರ ಪೇರೆಂಟ್ ಆರ್ಗನೈಸೇಷನ್ ಯಾವುದು ಅಂದಾಗ ನಮಗಿದು ಸ್ಪಷ್ಟವಾಗಿ ಗೊತ್ತಿರಲಿ. ಈ ಬಾರಿಯ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ WHO ಬಹಳನೇ ಇಂಪಾರ್ಟೆನ್ಸನ್ನು ಹೊಂದಿರೋದ್ರಿಂದ ಇದರ ಬಗ್ಗೆ ಪ್ರತಿಯೊಂದು ಮಾಹಿತಿಯೂ ಕೂಡ ನಮಗೆ ತಿಳಿದಿರಬೇಕಾಗುತ್ತೆ. WHOದ ಪೇರೆಂಟ್ ಆರ್ಗನೈಸೇಷನ್ ಯಾವುದು ಅಂದಾಗ ಯುನೈಟೆಡ್ ನೇಷನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್, ಅಂದರೆ ಯುನೈಟೆಡ್ ನೇಷನಿನ 6 ಪ್ರಿನ್ಸಿಪಲ್ ಆರ್ಗನ್ಸ್ಗಳಲ್ಲಿ ಒಂದಾಗಿರ್ತಕ್ಕಂಥ UN ಎಕೋಸಾಕ್ WHO ಒಂದು ಪೇರೆಂಟ್ ಆರ್ಗನೈಸೇಷನ್ ಆಗಿರುವಂಥದ್ದು. ನಿನ್ನೆ ನಾನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದ್ದೆ. WHOಗೆ ಸಂಬಂಧಪಟ್ಟಂಥ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಂಥದ್ದು. WHO ನಿನ್ನೆ ಒಂದು ಆರ್ಟಿಕಲ್ನಲ್ಲಿ ಹೇಳಿತ್ತು, ಕರೋನಾದಿಂದ ನಾವು ಕಂಪ್ಲೀಟ್ ಆಗಿ ವ್ಯಾಕ್ಸಿನನ್ನು ಪಡ್ಕೊಂಡು ವ್ಯಾಕ್ಸಿನನ್ನು ಎಲ್ಲರಿಗೂ ಕೂಡ ತಲುಪಿಸಿ ಪೂರ್ಣವಾಗಿ ಈ ಕರೋನಾದಿಂದ ನಾವೆಲ್ಲರೂ ಕೂಡ ಮುಕ್ತರಾಗುವ ಹೊತ್ತಿಗೆ 20 ಲಕ್ಷ ಮಂದಿಯನ್ನು ನಾವು ಈ ಕರೋನಾಗೆ ಬಲಿ ಕೊಡಬೇಕಾಗುತ್ತೆ ಅನ್ನೋದನ್ನು WHO ಹೇಳಿರುವಂಥ ಒಂದು ಆರ್ಟಿಕಲನ್ನು ನಿನ್ನೆ ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಟೋಕಿಯೋ ಒಲಿಂಪಿಕ್ಸ್ 2021ಕ್ಕೆ ಈಗೇನು ಶೆಡ್ಯೂಲ್ ಆಗಿದೆಯೋ ಅದೇ ರೀತಿ ನಡೆಯಲಿದೆ ಅಂತ ಹೇಳಿ ಜಪಾನಿನ ಪ್ರೈಮ್ ಮಿನಿಸ್ಟರ್ ಅವರು ಹೇಳಿರೋದನ್ನು ಕೂಡ ನೋಡಿದ್ವಿ. ಟೋಕಿಯೋ ಒಲಿಂಪಿಕ್ಸ್ ಈ ಹಿಂದೆ 2020ರಲ್ಲಿ ನಡಿಬೇಕಾಗಿತ್ತು. ಆದರೆ ಈ ಕರೋನಾದ ಸಂದರ್ಭದಿಂದಾಗಿ ಇದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಇದು ಯಾಕೆ ಇಂಪಾರ್ಟೆನ್ಸನ್ನು ಹೊಂದಿದೆ ಅಂತ ಅಂದಾಗ ಇದೇ ಮೊದಲ ಬಾರಿಗೆ ಒಲಿಂಪಿಕ್ಸ್ ಪ್ರಾರಂಭವಾದ ಅಂದಿನಿಂದಲೂ ಕೂಡ ಇದೇ ಮೊದಲ ಬಾರಿಗೆ ಪೋಸ್ಟ್ಪೋನ್ಮೆಂಟನ್ನು ನಾವು ಒಲಿಂಪಿಕ್ಸ್ನಲ್ಲಿ ಕಂಡಿರ್ತಕ್ಕಂಥದ್ದು. ವರ್ಲ್ಡ್ ವಾರ್ನ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಒಲಿಂಪಿಕ್ ಕ್ಯಾನ್ಸಲ್ ಆಗಿರೋದನ್ನು ಕಂಡಿದ್ದೇವೆ. ಆದರೆ ಪೋಸ್ಟ್ಪೋನ್ಮೆಂಟ್ ಇದುವರೆಗೂ ಕೂಡ ಯಾವತ್ತೂ ಆಗಿಲ್ಲ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೇನು ಅಂತಂದರೆ, ಈಗ ಅಂದರೆ ಮುಂಬರುವಂಥ 2021ರಲ್ಲಿ ನಡೆಯುವಂಥ ಟೋಕಿಯೋ ಒಲಿಂಪಿಕ್ಸ್ ಎಷ್ಟನೇ ಆವೃತ್ತಿ ಆಗಿರುತ್ತೆ ಒಲಿಂಪಿಕ್ಸ್ದು ಅಂತ ಹೇಳಿ. ಇದು 32ನೇ ಆವೃತ್ತಿ ಆಗಿರುತ್ತೆ ಅನ್ನುವಂಥದ್ದು KPSCಯ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಇದು ಇಂಪಾರ್ಟೆಂಟ್ ಆಗುವಂಥ ಒಂದು ಪ್ರಶ್ನೆ ಆಗುತ್ತೆ. ಹಾಗೆ UPSCಯಲ್ಲೂ ಕೂಡ ಒಲಿಂಪಿಕ್ಸ್ ಕುರಿತಂತೆ ಏನಾದರೂ ಈ ಬಾರಿ ಕರೆಂಟ್ ಅಫೇರ್ಸ್ನಲ್ಲಿ ಇದಿರೋದ್ರಿಂದ ಪ್ರಶ್ನೆಯನ್ನು ಕೇಳಿ ಇದನ್ನು ಒಂದು ಸ್ಟೇಟ್ಮೆಂಟ್ ಆಗಿ ನೀಡಿದ್ರೆ ಅಚ್ಚರಿ ಏನಿಲ್ಲ. ಮತ್ತು ಈ ಒಲಿಂಪಿಕ್ಸ್ 2021ರಲ್ಲಿ ನಡೀತಾ ಇರ್ತಕ್ಕಂಥದ್ದನ್ನು ಯಾವ ಡೇಟ್ಸ್ಗೆ ಶೆಡ್ಯೂಲ್ ಮಾಡಿದ್ದಾರೆ ಅಂದರೆ 23 ಜುಲೈ ಟು 8 ಆಗಸ್ಟ್ 2021ಗೆ ಶೆಡ್ಯೂಲ್ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.